ವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಜೀಪ್ನಲ್ಲಿ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗಿದ್ವು. ಈ ವೇಳೆ ಕೆಲವರು ಬಂದು ಗುಂಡು ಹಾರಿಸಿ ಹೋಗಿದ್ದಾರೆ. ಗಾಯಾಳು ಪ್ರಣೀತ್ ಕುಮಾರ್ ಹೇಳಿಕೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡಾಟ. ಪಾಗಲ್ ಪ್ರೇಮಿಯಿಂದ ಹೆಲ್ಮೆಟ್ ಹಾಗೂ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಮಹಂತೇಶ್ ನಗರದಲ್ಲಿ ಶೂಟಿಂಗ್ ಪ್ರಕರಣ ನಡೆದಿದೆ. ಮಾಡಮಾರುತಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲು ಮಾಡಿದ್ದೇವೆ. 2 ಕೇಸ್ನಲ್ಲಿ 3 ಆರೋಪಿಗಳನ್ನ ಬಂಧಿಸಿದ್ದೇವೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿಕೆ. ಬೆಳಗಾವಿ ಮಹಂತೇಶ್ ನಗರದ ಯುವಕನ ಮೇಲೆ 2 ಅಪರಿಚಿತರು ಗುಂಡಿನ ದಾಳಿ ನಡೆಸಿ ಪರಾರಿಯಾದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಬೆಳಗಾವಿ ಮಹಂತೇಶ್ ನಗರದ ಯುವಕನ ಮೇಲೆ 2 ಅಪರಿಚಿತರು ಗುಂಡಿನ ದಾಳಿ ನಡೆಸಿ ಪರಾರಿಯಾದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಕೆಎಂಎಫ್ ಡೈರಿಯ ಬಳಿ ಟಿಲಕವಾಡಿಯ ನಿವಾಸಿ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ 2 ಸುತ್ತಿನ ಗುಂಡಿನ ದಾಳಿ ನಡೆಸಿದ ಅಪರಿಚಿತ ವ್ಯಕ್ತಿಗಳು ಪರಾರಿಯಾಗಿದ್ದಾರೆ. ನನ್ನ ಕಜಿನ್ ಬ್ರದರ್ ಅಂತೇಳಿ ಪ್ರಣೀತ್, ಅವ್ನಿಗೆ ವೈಯಕ್ತಿಕ ವಿಷಯದಾಗ ಏನಾಯಿತು ನಮ್ಗೇನು ಗೊತ್ತಿಲ್ಲ ರೀ. ಬಟ್ ಅವ್ನು ಫೈರಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಮಾಹಿತಿ ಬಂದಿದ್ದ 8:30 ಸುಮಾರು ಫೋನ್ ಮಾಡಿ ಹೇಳಿದ್ರು ಈ ಥರ ಹಿಂಗೆ ಆಗಿದೆ ಅಂತೇಳಿ. ನಮಗೊಬ್ಬ 2 ಮಂದಿ ಮ್ಯಾಗೆ ಡೌಟ್ ಇದೆ. ಬಟ್ ನಾವು ಸರ್ ಮುಂದೆ ಹೇಳಿದೇವಲ್ಲ ಎಕ್ಸ್ಪ್ಲೇನ್ ಮಾಡಿ. ಬಟ್ ಇನ್ನೂ ನಮ್ಗೆ ಅವ್ರ ಮ್ಯಾಗೆ ನಾವು ಕನ್ಫರ್ಮೇಷನ್ ಮಾಡೋಕ್ಕೆ ಬರಲ್ಲ. ಯಾಕಂದ್ರೆ ಪೇಷಂಟ್ ಒಳಗಿದ್ದಾನೆ. ಅವ್ನು ಹೇಳಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಸರ್. ಏನು ಐತೆ ಸರ್, ಈಗ ನೋಡ್ಬೇಕು ಏನಾಗ್ತದೆ ಮುಂದೆ. ಒಂದು ತೊಡಿ ಒಂದು ಪೆಟ್ಟ ಆಗೈತೆ ರೀ, ಒಂದು ಕಣ್ಣಿನ ಸೈಡ್ ಹೋಗೈತಿ, ಮತ್ತು ಮುಖದ ಮೇಲೆ ಗನ್ಲೆ ಇದನ್ನು ಮಾಡಿದ್ದಾರೆ, ಪುಷ್ ಮಾಡಿದ್ದಾರೆ. ಇದು ಮಹಂತೇಶ್ ನಗರ ಕೆಎಂಎಫ್ ಡೈರಿ ಹತ್ರ. ಊಟ ಮಾಡೋಕ್ಕಂತ ಹೇಳಿ ಹೋಗಿದ್ರು ಸರ್. ಊಟಕ್ಕಂತ ಹೇಳಿ ಹೋಗಿದ್ರು ಫ್ರೆಂಡ್ ಜೊತೆ. ಸಡನ್ಲಿ ಒಮ್ಮೆ ಬಂದು ಅಟ್ಯಾಕ್ ಮಾಡಿ ಫೈರಿಂಗ್ ಮಾಡೋಕ್ಕೆ ಚಾಲು ಮಾಡಿದ್ರು. ಎದ್ರ ಸಲ ವೈಯಕ್ತಿಕ ವಿಷಯ ನಮ್ಗೆ ಏನು ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಪರಿಚಯದವರು ಸರ್. ಅವ್ರು ಸರ್ ಮುಂದೆ ಹೆಸರೆಲ್ಲ ಹೇಳಿದ್ದೀವಿ, ಡಿಸ್ಕ್ಲೋಸ್ ಮಾಡಿದ್ದೀವಿ. ಬಟ್ ನಾವು ಅವ್ನು ಎದ್ಮೇಲೆ ಹೇಳ್ಬೇಕಲ್ಲ ಸರ್ ಅದ್ರ ಬಗ್ಗೆ. ಅವರು ಇಲ್ಲೇ ಮಹಂತೇಶ್ ನಗರದವರು. ಇವರು ನಮ್ಮ ಕಜಿನ್ ಬ್ರದರ್ದ ಇದು ತಿಳ್ಕೊಡಿ ದ್ವಾರಕಾನಗರ್. ಪ್ರಣೀತ್ ಏನು ಫೈರಿಂಗ್ ಯಾರು ಮಾಡಿದಾರೆ ಗೊತ್ತಿಲ್ಲ ಸರ್. ಆ ಹುಡುಗಿ ಜೊತೆ 2 ಮಂದಿ ಬಂದಿದ್ರು. ಅವ್ರು ಯಾರು ನಮಗೇನು ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಹಾಂ ಯಾರು ಗೊತ್ತಿಲ್ಲ. ಬಟ್ ಅವ್ರ ಜೊತೆ ಬಂದವರು 2 ಮಂದಿ ಇದ್ರು ಸರ್. 2 ರೌಂಡ್ ಆಗಿದೆ. ಬುಲೆಟ್ಸ್ ಇದ್ದಾವೆ ನಮ್ಮ ಹತ್ರ. ಸರ್ಗೆಲ್ಲ ತೋರಿಸಿದ್ದೀವಿ. ಇನ್ನೊಂದು ಮಾತಾಡ್ಬೇಕು ಸರ್. ನನ್ನ ಹೆಸರು ಕಿರಣ್ ಅಂತೇಳಿ. ಪ್ರಣೀತ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಭೇಟಿ ನೀಡಿದ್ರು. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಜೀಪ್ನಲ್ಲಿ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗಿದ್ವು. ಈ ವೇಳೆ ಕೆಲವರು ಬಂದು ಗುಂಡು ಹಾರಿಸಿ ಹೋಗಿದ್ದಾರೆ ಎಂದು ಗಾಯಾಳು ಪ್ರಣೀತ್ ಕುಮಾರ್ ಹೇಳಿದ್ರು. ಜೀಪ್ನಲ್ಲಿ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗಿದ್ವು. ಈ ವೇಳೆ ಕೆಲವರು ಬಂದು ಗುಂಡು ಹಾರಿಸಿ ಹೋಗಿದ್ದಾರೆ ಎಂದು ಗಾಯಾಳು ಪ್ರಣೀತ್ ಕುಮಾರ್ ಬುಧವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. आदमी मर रहा है, फिर भी आपको बात करना चाहिए नहीं. बुलेट फायरिंग हो गया, बड़ा पाव इंजर है, बुलेट मेरे खीसे में है. और क्या बोलूँ सर, इधर लगा, इधर माथे को लगा, बुलेट मेरे खीसे में है. सर मरने के आदमी को नहीं सारा देना चाहिए. ये न्यूज़ करके ये करने का नहीं सर. नहीं नाम वगैरह काटता नहीं सर मैं. आप खाने के लिए गए थे क्या? हाँ खाने के लिए गए थे क्या? खाना खाने गए थे क्या? हाँ. तो अभी बाइक पे है कि कैसे है? जीप लेके गया था मैंने. नहीं वो लोग कैसे है? वो उनका मेरे को मालूम नहीं. वो आप नहीं देखे हो? कौन से आपको मालूम है, बोल नहीं सकता सर. कितने लोग थे? 2 जेंट्स 2 लेडीज. 4 लोग थे. कितने बार फायर किया आपको? सारा 2 तो गोली मेरे पास है और किधर उड़ा है पता नहीं सर. पहले क्या झगड़ा था क्या? नहीं, पहली बार ऐसा हुआ? आपका नाम? प्रणीत कुमार.
ಇಬ್ಬರು ಮಹಿಳೆಯರು ಮತ್ತು ಇಬ್ಬರು ಗಂಡು ಮಕ್ಕಳಿಂದ ಹಲ್ಲೆ ಮಾಡಿ ಬಳಿಕ ಗುಂಡು ಹಾರಿಸಿ ಹೋಗಿದ್ದಾರೆ. 2 ಗುಂಡು ತಾಕಿದ್ದು ನನ್ನ ಜೇಬಿನಲ್ಲಿ 2 ಗುಂಡುಗಳಿವೆ. ಹೊಡೆದವರು ಯಾರು ಅಂತ ಗೊತ್ತಾಗಿದೆ. ಅವರ ಹೆಸರು ಹೇಳಲ್ಲ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡ್ತಾ ಇದ್ದಂತಹ ಪಾಗಲ್ ಪ್ರೇಮಿಯೋರ್ವ ಹೆಲ್ಮೆಟ್ ಹಾಗೂ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಹಲ್ಲೆ ಮಾಡಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡುತ್ತಿದ್ದ ಪಾಗಲ್ ಪ್ರೇಮಿಯೋರ್ವ ಹೆಲ್ಮೆಟ್ ಹಾಗೂ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನರ್ಸ್ಗೆ ಪ್ರೀತಿಸುವಂತೆ ಹಿಂದೆ ಬಿದ್ದ ಪಾಗಲ್ ಪ್ರೇಮಿಯಿಂದ ಆಸ್ಪತ್ರೆಗೆ ನುಗ್ಗಿ ನರ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಕೂದಲೆಳೆಯ ಅಂತರದಲ್ಲಿ ನರ್ಸ್ ಬಚಾವಾಗಿದ್ದಾಳೆ. ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ. ಕೈಚೀಲದಲ್ಲಿ ತೆಗೆದುಕೊಂಡು ಬಂದಿದ್ದ ಕೊಯ್ತಾದಿಂದ ಏಕಾಏಕಿ ಹಲ್ಲೆ ಮಾಡಲು ಪ್ರಾರಂಭಿಸಿದ ಪಾಗಲ್ ಪ್ರೇಮಿ ಆಸ್ಪತ್ರೆಯ ಕೌಂಟರ್ ಬಳಿಯೇ ನರ್ಸ್ಗಾಗಿ ಕಾದು ಅಟ್ಯಾಕ್ ಮಾಡಿದ್ದಾನೆ. ಪಾಗಲ್ ಪ್ರೇಮಿ ಅಟ್ಯಾಕ್ ಮಾಡಿ ಅಟ್ಟಹಾಸ ಮೆರೆಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕೊಯ್ತಾ ಬೀಸ್ತಾ ಇದ್ದಂತೆಯೇ ಪ್ರಾಣಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ. ಪಾಗಲ್ ಪ್ರೇಮಿ ಪ್ರಕಾಶ್ ಜಾಧವ್ ಎಂಬಾತನಿಂದಲೇ ಕೃತ್ಯ ಮಾಡಿದ್ದು, ನರ್ಸ್ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಕಾಲೋನಿಯಲ್ಲಿ ವಾಸವಿರುವ ಪ್ರಕಾಶ್ ನರ್ಸ್ಗೆ ನಿತ್ಯ ಹಿಂಬಾಲಿಸುವುದು, ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ. ಕೆಲ ದಿನಗಳ ಹಿಂದೆ ಕುಟುಂಬಸ್ಥರನ್ನ ಕರೆದುಕೊಂಡು ನರ್ಸ್ ಮನೆಗೆ ಹೋಗಿದ್ದ. ನಿವೇದನೆಯನ್ನ ರಿಜೆಕ್ಟ್ ಮಾಡಿದ್ದ ನರ್ಸ್ ಕುಟುಂಬದವರು ಇದಾದ ಬಳಿಕವೂ ಮತ್ತೆ ಮದುವೆ ಆಗುವಂತೆ ಬೆನ್ನು ಬಿದ್ದಿದ್ದ. ನರ್ಸ್ ಸ್ಪಂದನೆ ಮಾಡದೇ ಇದ್ದಾಗ ಆಸ್ಪತ್ರೆಗೆ ನುಗ್ಗಿ ಕೊಯ್ತಾದಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪಾಗಲ್ ಪ್ರೇಮಿಯ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದು ಓಡಿ ಹೋದ ರೋಗಿಗಳು ಕೊನೆಯವರೆಗೂ ಆತನೊಂದಿಗೆ ಹೋರಾಟ ಮಾಡಿ ನರ್ಸ್ ಜೀವ ಉಳಿಸಿಕೊಂಡಿದ್ದಾಳೆ. ಅಕ್ಟೋಬರ್ 30ರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ಹೊಡೆದು ಕೂಡಲೇ ಬಂಧಿಸಿದ್ದಾರೆ. ಈ ಕುರಿತು ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಸ್ನೇಹಿತನ ಮನೆಗೆ ಊಟಕ್ಕೆ ಹೋದಾಗ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಪ್ನಾಂಗ್ ಹೇಳಿದರು. ಸ್ನೇಹಿತನ ಮನೆಗೆ ಊಟಕ್ಕೆ ಹೋದಾಗ ಪ್ರಣೀತ್ ಕುಮಾರ್ ಎಂಬ ಯುವಕನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಪ್ನಾಂಗ್ ಬುಧವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರಣೀತ್ ಅಂತ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ದ. ಲವ್ ಅಫೇರ್ ಬಗ್ಗೆ ಗೆಳತಿ ಮುಂದೆ ಹೇಳಿಕೊಂಡಿದ್ದಾನೆ. ಆಗ ಮನೆಗೆ ಹೋಗಿದ್ದ ಗೆಳತಿ ನಾನು ಎಲ್ಲಾ ಸರಿ ಮಾಡ್ತೇನೆ ಅಂತ ಹೇಳಿದ್ದಾಳೆ. ಪ್ರಣೀತ್ ಕಡೆಯಿಂದ ಆತನ ಗರ್ಲ್ ಫ್ರೆಂಡ್ ನಂಬರ್ ಪಡೆದು ಆಕೆಗೆ ಕಾಲ್ ಮಾಡಿದ್ದಾಳೆ. ನನ್ನ ಮನೆಗೆ ಬಾ ಅಂತ ಆಕೆಯನ್ನ ಕರೆಸಿಕೊಂಡಿದ್ದಾಳೆ. ಮೊದಲು ಗರ್ಲ್ ಫ್ರೆಂಡ್ ಪ್ರಣೀತ್ ಇದ್ದ ಮನೆಗೆ ಬಂದಿದ್ದಾಳೆ. ಅಲ್ಲಿ ಪ್ರಣೀತ್ ಜೊತೆಗೆ ಮತ್ತೆ ಜಗಳವಾಗಿದೆ. ಇದಾದ ಬಳಿಕ ಸ್ವಲ್ಪ ಹೊತ್ತಿಗೆ ಪ್ರಣೀತ್ ಗರ್ಲ್ ಫ್ರೆಂಡ್ ಕಡೆಯವರು ಬಂದಿದ್ದಾರೆ ಎಂದರು. ಇವತ್ತು ಮಾಂಟೇಶ್ ನಗರದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ. ಸೊ ಇದರಲ್ಲಿ ಈಗ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ವಿಚಾರದಲ್ಲಿ ನಮಗೆ ಒಂದು ಸುದ್ದಿ ಬಂದಿದೆ. ಸೊ ಇವತ್ತು ಅವರು ವಿಕ್ಟಿಮ್ ಅವರು ಪ್ರಣೀತ್ ಅಂತ ಅವರು ಫ್ರೆಂಡ್ ಮನೆಗೆ ಅವರು ಹೋಗಿದ್ದಾರೆ. ಇದು ಅಲ್ಲ ಊಟ ತಿನ್ನಲಿಕ್ಕೆ, ನಾನ್ ವೆಜ್ ತಿನ್ನಲಿಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಸೊ ಅಲ್ಲಿ ಅವ್ರ ಫ್ರೆಂಡ್ ಜೊತೆಗೆ ಇದ್ದಾಗ ಅವರು ಸ್ವಲ್ಪ ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿದ್ದಾರೆ. ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪ್ರೀತಿ ಆಗಿದೆ, ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನಡುವೆ. ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ, ಆಯಿತು ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ, ನಾನು ನಿಮ್ಮ ಗರ್ಲ್ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಅವರ ಮೊಬೈಲ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಅಂತ. ಸೊ ಅವರು ಫೋನ್ದಲ್ಲಿ ಮಾತಾಡ್ತಿದ್ದಾರೆ. ಮತ್ತು ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ. ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ ಫ್ರೆಂಡ್ ಅವರು ಬಂದಿದ್ದಾರೆ. ಮತ್ತು ಆವಾಗ ಇಬ್ಬರು ಸ್ವಲ್ಪ ಮಾತಾಡ್ತಿದ್ದಾರೆ. ಆವಾಗ ನಡುವೆದಲ್ಲಿ ಸ್ವಲ್ಪ ಮಾತಾಡ್ತಿದ್ರೆ, ಹೀಗೆ ಹಾಗೆ ಮಾತಾಡ್ತಿದ್ರೆ. ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತು ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಸ್ವಲ್ಪ ಗಲಾಟೆ ಆಗಿದೆ. ಗಲಾಟೆ ಮಾಡುವಾಗ ಮತ್ತೆ ಒಬ್ಬ ಆರೋಪಿ ಅವನು ಪಿಸ್ತಲ್ ತಗೊಂಡು ಫೈರ್ ಮಾಡಿದ್ದಾನೆ. ರೌಂಡ್ಸ್ ಅಂದರೆ ಈಗ ಅದು ನಮ್ಮ ಟೀಮ್ ಈಗ ಸ್ಪಾಟ್ ಹೋಗ್ತಾ ಇದ್ದಾರೆ. ಅದು ಸ್ವಲ್ಪ FSL ಅದು ಸ್ವಲ್ಪ ಚೆಕ್ ಮಾಡಬೇಕು ಎಷ್ಟು ಆಗಿದೆ ಅಂತ.
ಗುಂಡನ್ನ ಕಿಸದಲ್ಲೇ ಇಟ್ಕೊಂಡು ಬಂದಿದ್ರು ಅದ್ರ ಜೇಬ್ನಲ್ಲಿ. ಹೌದು ಹೌದು ಅದು ತಂದಿದ್ದಾರೆ. ಮತ್ತು ಎಷ್ಟು ರೌಂಡ್ಸ್ ಆಗಿದೆ ಅದು ಸ್ವಲ್ಪ ಫಾರೆನ್ಸಿಕ್ ಅನಾಲಿಸಿಸ್ ಅದು ಮಾಡಬೇಕು. ಹುಡುಗಿ ವಿಚಾರದಲ್ಲಿ ಗಲಾಟೆ, ಹುಡುಗಿ ವಿಚಾರ ಗಲಾಟೆ ಆಗಿದೆ. ಪ್ರೀತಿ ಮಾಡಿದ ಹುಡುಗಿ ಸರಿ ನಮ್ಮ ಫ್ರೆಂಡ್. ಹೌದು 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 ಅಂದರೆ ವಿಕ್ಟಿಮ್ ಯಾರು ಇದ್ರಲ್ಲ ಅವರು ಇನ್ನೊಬ್ಬರು ಹುಡುಗಿ ಜೊತೆಗೆ 4 ವರ್ಷದಿಂದ ಒಂದು ರಿಲೇಷನ್ಶಿಪ್ ಇದ್ದಾರೆ. ಇವತ್ತು ಮತ್ತು ಬೇರೆ ಹುಡುಗಿ ಮನೆಗೆ ಹೋಗಿದ್ದಾರೆ ಇದು ನಾನ್ ವೆಜ್ ತಿನ್ನಲಿಕ್ಕೆ. ಸೊ ಇದು ನಾನ್ ವೆಜ್ ತಿಂದಿದ್ದಾಗ ಅವರು ಅವ್ರ ಫ್ರೆಂಡ್ಗೆ ಅವರು ಸ್ವಲ್ಪ ಈ ಥರ ಹೇಳಿದರೆ ನನಗೆ ಬಹಳ ಅಂದರೆ ಬೇಜಾರಾಗಿದ್ದೀನಿ ಅಂತ. ಅವರು ಕೇಳಿದರೆ ಯಾಕೆ ಬೇಜಾರಾಗಿದ್ದಾರೆ, ಎಲ್ಲ ನನ್ನ ಲವ್ ಲೈಫ್ ಈ ಥರ ಆಗಿದೆ ಅಂತ. ಸೊ ಆ ವಿಷಯದಿಂದ ಇದು ಪ್ರಾಬ್ಲಮ್ ಶುರು ಆಗಿದೆ. ಮನೆಯಲ್ಲೇ ಆಗಿರೋದೆ, ಮನೆಯಲ್ಲಿ ಆಗಿದೆ, ಅವರ ಫ್ರೆಂಡ್ ಮನೆಯಲ್ಲಿ ಇದು ಎಲ್ಲ ಆಗಿದೆ. ಕಂಡೀಷನ್ ಹೆಂಗಿದೆ ಸರ್? ಕಂಡೀಷನ್ ಈಗ ನಾನು ಡಾಕ್ಟರ್ ಜೊತೆಗೆ ನಾನು ಮಾತಾಡಿದ್ದೀನಿ. ಅವರ ಬಾಡಿನಲ್ಲಿ ಯಾವುದು ಬುಲೆಟ್ ಇಲ್ಲ. ಸೊ ಇದು ಲೆಫ್ಟ್ ಹೈ ಮೇಲೆ ಅದು ಹಿಟ್ ಆಗಿದೆ. ಸೊ ಅದಕ್ಕೆ ಕಂಡೀಷನ್ ಇದು ಪ್ರಣೀತ್ ಕುಮಾರ್ ಎಲ್ಲೇ ಇಲ್ಲಿ ಹಾಸ್ಪಿಟಲಲ್ಲಿದ್ದೀನಿ ಸರ್. ಈಗ ಟೀಮ್ ಏನಾದರೂ ಮಾಡಿದ್ರಾ? ಟೀಮ್ ಆಲ್ರೆಡಿ ಈಗ ನಾನು ಮಾಡಿದ್ದೀನಿ. ಆಲ್ರೆಡಿ ಇವರು DCP ನಾನು ಕಳಿಸಿದ್ದೀನಿ ಈ ಆರೋಪಿಗಳು ಅರೆಸ್ಟ್ ಮಾಡೋಕ್ಕೆ. ಮತ್ತು ಈಗ ನಾವು ವಿಟ್ನೆಸ್ಸಿಂದ ನಾವು ಈಗ ಕೇಸ್ ತಗೊಳ್ತೀವಿ. ಲೈಸೆನ್ಸ್ ಗಲ್ಲ ಸರ್ ಹೆಂಗೆ ಅದು ಈಗ ಸದ್ಯ? ಇಲ್ಲ, ಅದು ಆರೋಪಿ ಹಿಡ್ಕೊಂಡು ನಮಗೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ಮತ್ತು ನಾನು ಆಫೀಸಲ್ಲಿ ಕೂಡ ಈಗ ನಾನು ಚೆಕಿಂಗ್ ಮಾಡಿಸಿದ್ದೀನಿ. ಅದು ನಮ್ಮಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅಥವಾ ಬೇರೆ ಕಡೆಯಿಂದ ಲೈಸೆನ್ಸ್ ಇಶ್ಯೂ ಆಗಿದೆ ಅದು ಚೆಕ್ ಮಾಡ್ತೀವಿ. ಸರ್, ಬೆಳಗಾವಿಯಲ್ಲಿ ಇತ್ತೀಚೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆನ ಸಾರ್ವಜನಿಕರು ಮಾಡ್ತಾರೆ. ನೋಡಿ, ಅದು ವಿಷಯ ಬಗ್ಗೆ ನಿಮಗೆ ಗೊತ್ತಿದೆ. ಈಗ ನಾವೆಲ್ಲ ನೈಟ್ ರೌಂಡ್ಸ್ ಮಾಡುವಾಗ ಕೂಡ ಇದು ಕಿಪಿ ಆ್ಯಕ್ಟ್ ಕೇಸಸ್ ಸಾಕಷ್ಟು ನಾವು ಬುಕ್ ಮಾಡಿದ್ವಿ. ಈಗ ಬಹುಶಃ ರಾತ್ರಿ ಯಾರ್ಯಾರು ಸುಮ್ಮನೆ ಕೆಲಸ ಇಲ್ಲದೆ ಯಾವುದೋ ಕತ್ತಲೆ ಜಾಗದಲ್ಲಿ ನಿಂತಿದ್ದಾರೆ, ಕೂತ್ಕೊಂಡಿದ್ದಾರೆ, ಇದು ಎಲ್ಲ ನಾವು ಸ್ಟೇಷನ್ಗೆ ನಾವು ಕರ್ಕೊಂಡು ಕೇಸ್ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಫಿಗರ್ಸ್ ಪ್ರಕಾರ ಆ ಥರ ಏನೂ ಇಲ್ಲ. ಹೋದ ವರ್ಷ ಎಷ್ಟು ಕೇಸಸ್ ಆಗಿದೆ ಅದಕ್ಕಿಂತ ಆ್ಯಕ್ಚುಲಿ ಈಗ ಕಮ್ಮಿ ಆಗಿದೆ. ಬಂದು ಹಲ್ಲೆ ಮಾಡಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಪ್ರಣೀತ್ ಸ್ನೇಹಿತೆ ಮನೆಯಲ್ಲಿ ಈ ಘಟನೆ ನಡೆದಿದೆ. ಗಾಯಾಳು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಬ್ಬರು ACP ನೇತೃತ್ವದಲ್ಲಿ ತಂಡ ಮಾಡಿ ಆರೋಪಿಗಳ ಬಂಧನಕ್ಕೆ ಕಳಿಸಿದ್ದೇವೆ. ಗನ್ ಕುರಿತು ಕೂಡ ತಪಾಸಣೆ ಮಾಡಿಸುತ್ತಿದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಮುಗಳಕೋಡ ಜಿಡಗ ಮಠದ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ 40ನೇ ಗುರುವಂದನಾ ಮಹೋತ್ಸವ ಡಿಸೆಂಬರ್ 2ರಂದು ಮುಗಳಕೋಡದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀ ವೀರ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು. ಮುಗಳಕೋಡ ಜಿಡಗ ಮಠದ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ 40ನೇ ಗುರುವಂದನಾ ಮಹೋತ್ಸವ ಡಿಸೆಂಬರ್ 2ರಂದು ಮುಗಳಕೋಡದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀ ವೀರ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದಕ್ಕೆ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಪರಮ ಪೂಜ್ಯರು ತಮ್ಮೆಲ್ಲದರಗಡೆ ತಮಗೆ ಸಾದರಪಡಿಸ್ತಾರೆ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ವಿ. ಆ ಪರಮ ಪೂಜ್ಯರು ಮುಂದಿನ ಸಭೆಯನ್ನ ನಡೆಸಿಕೊಳ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಪೂಜ್ಯರಾಗಿರುವಂಥ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ 40ನೆಯ ಗುರುವಂದನದ ಕಾರ್ಯಕ್ರಮವನ್ನ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಕೋಡದೊಳಗೆ ನವೆಂಬರ್ 30 ಡಿಸೆಂಬರ್ 1 2ನೇ ತಾರೀಕದಂದು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿರುವಂಥದ್ದು. ಶ್ರೀಮಠದ ಸದ್ಭಕ್ತರೆಲ್ಲರೂ ಕೂಡ ಸೇರಿ ಹಮ್ಮಿಕೊಂಡಿರುವಂಥ ವಿಶೇಷ ಕಾರ್ಯಕ್ರಮ. ವಿಶೇಷವಾಗಿ ಕಾರ್ಯಕ್ರಮದೊಳಗೆ ನಡೆಯುವಂಥದ್ದೇನು ಅಂತಂದ್ರೆ ದಿನಾಂಕ 30/11/2024 ಪ್ರಾರಂಭಗೊಂಡಿರುವಂಥ ಈ ಕಾರ್ಯಕ್ರಮಗಳು ವಿಶೇಷವಾಗಿ 30ನೇ ತಾರೀಕದಂದು ಕೃಷಿ ಮೇಳ ಬಹಳ ಭವ್ಯವಾಗಿ ಆ ಭಾಗದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸರಿಸುಮಾರು 120ಕ್ಕಿಂತ ಹೆಚ್ಚು ಮಳಿಗೆಗಳನ್ನ ವ್ಯವಸ್ಥಿತವಾಗಿ ಮಾಡಿದ್ದು ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಈ ಭವ್ಯವಾಗಿರುವಂತಹ ಕೃಷಿ ಮೇಳದ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ವಿಶೇಷವಾಗಿ. ಮತ್ತು ವಿಶೇಷ ಏನು ಅಂತಂದ್ರೆ ಜೈ ಜವಾನ್ ಅನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಭಾರತ ದೇಶದ ಗಡಿ ಕಾಯುವಂತ ಯೋಧರಿಗೆ ವಿಶೇಷವಾಗಿ ಆಘಾತ ಆಗಲಿ ಅಥವಾ ಏನೇ ಒಂದು ಸಂಕಷ್ಟಗಳಿದ್ದಲ್ಲಿ ಕೂಡ ನಮ್ಮ ನಾಡಿನೊಳಗಿರುವಂತ ಎಲ್ಲ ಯುವ ಮಿತ್ರರು ಕೂಡ ಸೇರ್ಕೊಂಡು ರಕ್ತದಾನ ಶಿಬಿರವನ್ನ ಮಾಡ್ತಾ ಆ ರಕ್ತದಾನವನ್ನ ನೇರವಾಗಿ ಭಾರತದ
ಸೇನೆಗೆ ಕಳಿಸುವಂತ ಎಲ್ಲ ವ್ಯವಸ್ಥೆನೂ ಕೂಡ ಈಗಾಗಲೇ ನಾವು ಮಾಡಿದ್ದೇವೆ. ವಿಶೇಷವಾಗಿ ಅದು ಕೂಡ ದೊಡ್ಡ ಕಾರ್ಯಕ್ರಮ 30ನೇ ತಾರೀಕದಂದು ನಡೀತದೆ. ಇನ್ನ ವಿಶೇಷವಾಗಿ 1ನೇ ತಾರೀಕದಂದು ಡಿಸೆಂಬರ್ 1ನೇ ತಾರೀಕದಂದು ಬಹಳ ಭವ್ಯವಾಗಿರುವಂತಹ ಕಾರ್ಯಕ್ರಮ. ವಿಶೇಷವಾಗಿ ಏಕಕಾಲಕ್ಕೆ ಸಹಸ್ರಾರು ಸುಮಾರು ಏನಿಲ್ಲ ಅಂದ್ರೂ ಕೂಡ 30,000 ರೈತರನ್ನ ಏಕಕಾಲದೊಳಗೆ ಒಂದೇ ವೇದಿಕೆ ಮೇಲೆ ಸೇರಿಸಿ ಎಲ್ಲರಿಗೂ ಕೂಡ ನಮ್ಮ ಭಾರತ ದೇಶದ ಧ್ವಜವಾಗಿರುವಂತ ತ್ರಿವರ್ಣ ಧ್ವಜದ ಬಣ್ಣದ ಮೂಲಕ ಕೇಸರಿ, ಬಿಳಿ, ಹಸಿರು ಮೂಲಕ ಎಲ್ಲರಿಗೂ ಕೂಡ ಗಾಂಧಿಯ ಟೋಪಿಯನ್ನ ಧರಿಸುವ ಮೂಲಕ ಎಲ್ಲರಿಗೂ ಕೂಡ ವಿಶೇಷವಾಗಿರುವಂತ ಸನ್ಮಾನ, ಜೊತೆಯಾಗಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಆಗಿರುವಂತ ರೈತನಿಗೆ ವಿಶೇಷವಾಗಿರುವಂತ ಗೌರವ ಅರ್ಪಣೆಯನ್ನ ಮಾಡುವಂತದ್ದು ಈ ಗುರುವಂದನದ ಕಾರ್ಯಕ್ರಮದ ಪ್ರಥಮ ಆದ್ಯತೆಯಾಗಿದ್ದು, ಆ ಗುರುವಂದನದ ಕಾರ್ಯಕ್ರಮದೊಳಗೆ ರೈತರಿಗೆ ಯಾವ ರೀತಿ ಸನ್ಮಾನ ಮಾಡುವಂತದ್ದು ಅಂತಂದ್ರೆ 30,000 ರೈತರಿಗೂ ಕೂಡ ಏಕಕಾಲಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನ ಮಾಡುವಂತ ವಿಶೇಷವಾಗಿರುವಂತ ಕಾರ್ಯಕ್ರಮವನ್ನ ನೋಡಕ್ಕೆ ಸಿಗುತ್ತದೆ. ಇನ್ನ ವಿಶೇಷವಾಗಿ ನಾಡಿನ ಅನೇಕ ರಾಜಕೀಯ ಧುರೀಣರು, ನಾಯಕರು, ಉದ್ದಿಮೆದಾರರು ಮತ್ತು ಶ್ರೀಮಠದ ಸದ್ಭಕ್ತರು ಸುಮಾರು 5 ರಾಜ್ಯದಿಂದ ಬರುವಂತದ್ದು ನಿರೀಕ್ಷೆ ಇರುವಂತ ಕಾರ್ಯಕ್ರಮ. ಇನ್ನ ವಿಶೇಷವಾಗಿ 1ನೇ ತಾರೀಕು ಸಾಯಂಕಾಲದಂದು ಪರಮ ಪೂಜ್ಯರದೊಂದು ದೊಡ್ಡ ಸಂಕಲ್ಪ ಏನು ಅಂತಂದ್ರೆ, ಈಗಾಗಲೇ ಅನೇಕ ಕಡೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಗೊಂಡಿರುವಂತದ್ದು. ವಿಶೇಷವಾಗಿ ಪೂಜ್ಯ ಗುರುಗಳು ಉಚಿತವಾಗಿರುವಂತ ಶಿಕ್ಷಣವನ್ನ ಈಗಾಗಲೇ ಪ್ರಾರಂಭಿಸಿರುವಂತದ್ದು. ಆ ಕಾರಣಕ್ಕಾಗಿ ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸೇರಿಕೊಂಡು ಪೂಜ್ಯ ಗುರುಗಳಿಗೆ 400 ತುಲಾಭಾರದ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೇವೆ. ಆ ಕಾರ್ಯಕ್ರಮ ಕಾರಣ ಏನು ಅಂತಂದ್ರೆ, ಬಂದಿರುವಂತ ಕಾಣಿಕೆ ಎಲ್ಲವೂ ಕೂಡ ಈ ಸಮಾಜದೊಳಗಿರುವಂತ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸಂಪೂರ್ಣ ಉಚಿತವಾಗಿರುವಂತ ಶಿಕ್ಷಣವನ್ನ ಈಗಾಗಲೇ ಕೊಡ್ತಾ ಇದ್ದೀವಿ ಶ್ರೀಮಠದಿಂದ. ಇನ್ನೂ ಕೂಡ ಅದರ ಸಂಖ್ಯೆ ಹೆಚ್ಚು ಮಾಡಬೇಕನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿರುವಂತ ವಿಶೇಷವಾಗಿರುವಂತ ಪೂಜ್ಯರ ಕಾರ್ಯಕ್ರಮಗಳು ಇನ್ನು 2ನೇ ತಾರೀಕದಂತೂ ಬೆಳಗಿನ ಜಾವ ಬಹಳ ವಿಶೇಷವಾಗಿರುವಂತ ಕಾರ್ಯಕ್ರಮಗಳು ನಡೆಯಲಿದ್ದು ಮತ್ತು ಗುರುವಂದನ ಕಾರ್ಯಕ್ರಮ ಕೂಡ ನಡೆಯಲಿದ್ದು, ಕಾಶಿ ಗಂಗಾ ಆರತಿ ಏನು ಮಾದರಿ ಒಳಗ ಅಲ್ಲಿ ನಡೀತದೆ, ಅದೇ ರೀತಿ ಒಳಗ ಅಲ್ಲಿಂದನೇ ಅರ್ಚಕರನ್ನ ಕರೆಸಿ ಸಾಯಂಕಾಲ ಎಲ್ಲಾ ಲಿಂಗ ಪ್ರಭುಗಳ ಗದ್ದಿಗೆಗೆ ತನಾರ್ತಿಯನ್ನ ಮಾಡುವ ಮೂಲಕ ಈ ಭಾಗದೊಳಗೆ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಸಿಗ್ಲಿ ಅನ್ನುವಂಥದ್ದೊಂದು ಆಸೆಯನ್ನ ಹೊತ್ತುಕೊಂಡು ಇಲ್ಲೂ ಕೂಡ ತನಾರ್ತಿ ನಡೆಯುವಂಥದ್ದು ಮತ್ತು ಕನ್ನಡ ನಾಡಿನೊಳಗೆ ಶ್ರೇಷ್ಠವಾಗಿರುವಂತ ಗಾಯಕರು, ವಿಶೇಷವಾಗಿರುವಂತ ಭಾರತ ದೇಶದ ತುಂಬೆಲ್ಲನೂ ಕೂಡ ವಿಶೇಷವಾಗಿರುವಂತ ಹೆಸರನ್ನ ಪಡೆದಿರುವಂತ ವಿಜಯ್ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ, ಅವ್ರ ತಂಡದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇನ್ನ ವಿಶೇಷವಾಗಿ ಆ ಕಾರ್ಯಕ್ರಮವನ್ನ ನಡೆಸಿಕೊಡುವಂತವರು ಅನುಶ್ರೀ ಅವರು, ನಿರೂಪಕಿಯಾಗಿರುವಂತ ಅನುಶ್ರೀ ಅವರು ಕೂಡ ನಡೆಸಿಕೊಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಮತ್ತು ವಿಶೇಷವಾಗಿ ಜೈ ಶಿಕ್ಷಣ ಅನ್ನುವಂತ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀಮಠದ ವತಿಯಿಂದ ಪ್ರತಿ ವರ್ಷದ ಗುರುವಂದನದ ಕಾರ್ಯಕ್ರಮದೊಳಗೆ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಸಮಾಜದೊಳಗ, ದೇಶದೊಳಗ, ನಾಡಿನೊಳಗ ಸಾಧನೆ ಮಾಡಿರುವಂತ ಸಾಧಕರಿಗೆ ಕೊಡ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಅನೇಕ ಮಹಾತ್ಮರಿಗೂ ಕೂಡ ಕೊಟ್ಟಿರುವಂತದ್ದು. ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಹಾದಿಯಾಗಿ, ರವಿಶಂಕರ್ ಗುರುಜಿಯವರ ಆದಿಯಾಗಿ, ರಾಮದೇವ್ ಬಾಬಾ ಅವರ ಆದಿಯಾಗಿ ಇತ್ತೀಚಿನ ದಿನಮಾನದೊಳಗೆ ಮರಣೋತ್ತರ ಪ್ರಶಸ್ತಿಯನ್ನ ಬಹುಶಃ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಶ್ರೀಮಠದಿಂದ ನೀಡಿರುವಂತದ್ದು ಮತ್ತು ಕಾಂತಾರ ಚಲನಚಿತ್ರದ ಮೂಲಕ ದೇಶದೊಳಗೆ ಗುರುತಿಸಿಕೊಂಡು ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನ ಜಗತ್ತಿಗೆ ಬಿತ್ತರಿಸಿರುವಂತ ಕಾಂತಾರ ಮೂವಿಯ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಪ್ರಶಸ್ತಿ ಕೊಟ್ಟಿರುವಂತದ್ದು, ಯಶ್ ಅವರಿಗೂ ಕೂಡ ಪ್ರಶಸ್ತಿ ಕೊಟ್ಟಿರುವಂತದ್ದು, ಇನ್ನೂ ಅನೇಕ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿರುವಂತದ್ದು ತಮ್ಮೆಲ್ಲರಿಗೂ ಕೂಡ ಉದಾಹರಣೆಗಳಿರುವಂತದ್ದು. ಹೀಗಾಗಿ ನವೆಂಬರ್ 30, 1, ಡಿಸೆಂಬರ್ 1 ಮತ್ತು ಡಿಸೆಂಬರ್ 2ನೇ ತಾರೀಕದಂದು ಸಂಪೂರ್ಣವಾಗಿರುವಂತಹ ಕಾರ್ಯಕ್ರಮಗಳು ಮುಗುಳುಕೋಟದೊಳಗೆ ಬಹಳ ಭವ್ಯವಾಗಿ ನೆರವೇರುತ್ತಾ ಇರುವಂತಹ ಕಾರಣಕ್ಕಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮದ ಯಶಸ್ವಿ ಆಗಲಿ ಮತ್ತು ಈ ಕಾರ್ಯಕ್ರಮದ ಸುದ್ದಿ ನಾಡಿನ ತುಂಬೆಲ್ಲೂ ಕೂಡ ಬಿತ್ತರಿಸಲಿ ಅನ್ನುವಂಥದ್ದನ್ನ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಶರಣು. ಶ್ರೀಗಳ ಗುರುವಂದನಾ ಮಹೋತ್ಸವದ ಅಂಗವಾಗಿ ನವೆಂಬರ್ 30ರಿಂದ 3 ದಿನಗಳ ಕಾಲ ಶ್ರೀಗಳ ಸಂಕಲ್ಪದಂತೆ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ, ಜೈ ಶಿಕ್ಷಣದ ಅಡಿ ರೈತರ ಅನುಕೂಲಕ್ಕಾಗಿ ಕೃಷಿ ಮೇಳ ಆಯೋಜಿಸಲಾಗಿದೆ ಎಂದರು. ನಂತರ ಬಸವರಾಜ್ ಚಂದ್ರಕಾಂತ್ ಜೋಪಾಟಿ ಅವರು ಮಾತನಾಡಿ, ಜೈ ವಿಜ್ಞಾನ ಘೋಷವಾಕ್ಯದಡಿಯಲ್ಲಿ ಪ್ರತಿ
ವರ್ಷ ಗುರುವಂದನಾ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ರಾಷ್ಟ್ರಮಟ್ಟದ ಸಿದ್ಧಶ್ರೀ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬಂದಿದ್ದೇವೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ 20 ಗ್ರಾಂ ಸುವರ್ಣ ಪದಕವನ್ನ ಒಳಗೊಂಡಿರುತ್ತೆ ಎಂದರು. ಅದು ಈ ಸಲ ಯಾರಿಗೂ ಅಂತ ವಿಶೇಷವಾದಂಥ ಕೇಂದ್ರದಿಂದಿಲ್ಲ. ಯಾರು ಬರ್ತಾರೆ ಅಧಿವೇಶನ ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಯಾರು ಅಂತ ವಿಶೇಷ ರಾಜ್ಯದ ಎಲ್ಲ. ಆಮೇಲೆ 4 ವಿಶ್ವ ದಾಖಲೆಗಳು ಆಗ್ತಾ ಇದೆ. ಇಲ್ಲಿವರೆಗೂ 15,000 ರೈತರನ್ನ ಒಂದೇ ವೇದಿಕೆ ಮೇಲೆ ಸೇರಿಸ್ಬಿಟ್ಟು ಭಾರತ ಧ್ವಜದ ಒಂದು ಸಾಂಕೇತಿಕವಾಗಿ ಯಾರು ಕಾರ್ಯಕ್ರಮ ಮಾಡಿಲ್ಲ. ಅದಕ್ಕೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಆಮೇಲೆ ಇಂಡಿಯಾ ಸ್ಟಾರ್ ಬುಕ್ ಆಫ್ ರೆಕಾರ್ಡ್ ಅವ್ರಿಗೆ ಕರೆದಿದ್ವಿ. ಅವ್ರು ಯಾವುದೂ ರೆಕಾರ್ಡ್ ಆಗಿಲ್ಲ. ಆಮೇಲೆ ರೈತರ ದೇಶದ ಬೆನ್ನೆಲುಬಾದಂಥ ರೈತರಿಗೆ ಯಾರು ಹೆಲಿಕಾಪ್ಟರ್ದಿಂದ ಪುಷ್ಪವೃಷ್ಟಿ ಮಾಡಿಲ್ಲ. ಇತಿಹಾಸದಲ್ಲಿ ದೇವಸ್ಥಾನಗಳ ಮೇಲೆ ವಿಶೇಷವಾದಂತಹ ಪುಷ್ಪವೃಷ್ಟಿಗಳನ್ನ ಕೇಳಿದೀವಿ. ಈ ದೇಶಕ್ಕೆ ಅನ್ನಕ್ಕೆ ಹಾಕ್ತಕ್ಕಂಥ ಒಬ್ಬ ರೈತನಿಗೆ ದೇವರ ಸಮಾನ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮದಲ್ಲಿ ತಂದು ಸುಮಾರು 30 ರಿಂದ 45 ನಿಮಿಷದವರೆಗೆ ಹೆಲಿಕಾಪ್ಟರ್ದಿಂದ ಪುಷ್ಪವೃಷ್ಟಿ ಆಗುತ್ತೆ. 3 ರಿಂದ 4 ಜನ ವಿಶ್ವ ದಾಖಲೆಯ ಒಂದು ಸಂಸ್ಥೆಯವರು ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂಭಾವನೆ ಇದೆ. ಈಗಾಗಲೇ ಅವರು ಒಪ್ಪಿಕೊಂಡಿದ್ದಾರೆ. ತ್ರಿವರ್ಣ ಧ್ವಜದ ಆಕಾರವಾಗಿ ರೈತರನ್ನ ಗಾಂಧಿ ಟೋಪಿಯ ಅಲಂಕಾರ ಮುಖಾಂತರವಾಗಿ ಏರಿಯಲ್ ವ್ಯೂದಲ್ಲಿ ತ್ರಿವರ್ಣ ಧ್ವಜದ ಒಂದು ಸಾಕ್ಷಿಯಾಗಿ ಅದು ಹಾದಿ ಆಗುತ್ತೆ ಕಾರ್ಯಕ್ರಮಕ್ಕೆ. ರಾಜ್ಯದ ಎಲ್ಲ ಸಚಿವರು, ನಾಡಿನ ಮಠಾಧೀಶರು ಹಾಗೂ 5 ರಾಜ್ಯದ ಸದ್ಭಕ್ತರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಆಮೇಲೆ ವಿಶೇಷವಾಗಿ 2ನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ವೀರ ಯೋಧರನ್ನ 400 ಜನ ಎಕ್ಸ್ ಆರ್ಮಿಗಳನ್ನ ಒಂದೇ ವೇದಿಕೆ ಮೇಲೆ ಕೂರಿಸ್ಬಿಟ್ಟು ಅವರಿಗೆ ಗುರುಗಳ ಕಡೆಯಿಂದ ಒಂದು ವಿಶೇಷವಾದಂಥ ಗೌರವ ಸಮರ್ಪಣೆ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ. ಕಲೆ ಮತ್ತು ಸಾಂಸ್ಕೃತಿಕ ನಾಡಾಗಿರೋದ್ರಿಂದ ಸಂಗೀತ ಅದ ಇವತ್ತಿನ ಸರಿಗಮಪ ಜಡ್ಜಸ್ ಆಗಿರುತ್ತೆ. ಗುರುಗಳು ಹೇಳ್ದಂಗೆ ವಿಜಯ್ ಪ್ರಕಾಶ್ ಅವ್ರ ತಂಡ ಹಾಗೂ ಹಿನ್ನೆಲೆ ಗಾಯಕರು ಅನುರಾಧ ಭಟ್ ಆಗಿರ್ಬೋದು, ಇನ್ನು 5-6 ಜನ ಬರ್ತಾರೆ. ಆಮೇಲೆ ದಿಯಾ ಹೆಗ್ಡೆ ಅಂತ ಸಾಗರದ ಸಣ್ಣ ಮಗು, ಅವಳು ಸರಿಗಮಪ ಮತ್ತು ಸೋನಿ ಇದರಲ್ಲಿ ಒಳ್ಳೆ ಹೆಸರನ್ನ ಇದು ಮಾಡ್ಕೊಂಡಿದ್ದ. ಅವ್ರು 1 ಮತ್ತು 2ನೇ ತಾರೀಕಿಗೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆಮೇಲೆ ರೈತ ಸಮಾವೇಶ ದಿನ ಜೋಗಿ ಸುನೀತಾ ಅವರ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ರೈತರು ತನ್ನ ಸೇವೆಯಲ್ಲೇ ನಿರತರಾಗಿರೋದ್ರಿಂದ ಅವರಿಗೆ ಒಂದು ಕಲೆ ಮತ್ತು ಸಾಂಸ್ಕೃತಿಕ ಯಾವ ಭಾಗದಲ್ಲಿ ಇರಲಿ ಅಂತ ಒಂದು ವಿಶೇಷವಾದಂಥದ್ದು ಸಂಗೀತ ಮತ್ತು ಕಲೆ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಸಾರಿ ಸರ್, ಪ್ರೊಸೆಸರ್ ಏನಿಲ್ಲ ಸರ್, ಪ್ರೊಸೀಜರ್ ಏನಿಲ್ಲ. ರ್ಯಾಲಿ ಎಲ್ಲರೂ ಸ್ಟೇಜ್ ಓನ್ಲಿ ಸ್ಟೇಜ್. ಇಲ್ಲ ಸರ್, 1ನೇ ತಾರೀಕು ಡಿಸೆಂಬರ್. ಪ್ರಶಸ್ತಿ ಪ್ರದಾನ ಡಿಸೆಂಬರ್ 2. ರೈತ ಸಮಾವೇಶ, ರೈತ ಮಹೋತ್ಸವ ಏನಿದೆ ಅದು 1ನೇ ತಾರೀಕು. ಶ್ರೀನಗರದಲ್ಲಿ ಏನಿಲ್ಲ ಸರ್. ಶಟಸ್ಥಲ ಬ್ರಹ್ಮಿ ವೀರಮಾಂತ ಶಿವಾಚಾರ್ಯ. ಸರ್, ಅದು ವಿಶೇಷವಾಗಿ ಈಗಾಗಲೇ ನಮ್ಮಲ್ಲಿ 200 ಮಕ್ಕಳಕ್ಕಿಂತ ಅಧಿಕವಾಗಿರುವಂತ ಸಂಪೂರ್ಣ ಉಚಿತ ಶಿಕ್ಷಣವನ್ನ ನೀಡ್ತಾ ಇದ್ದೀವಿ ಜಿಡ್ಗಾ ಕ್ಷೇತ್ರದೊಳಗೆ. ಗುರುಗಳ ಉದ್ದೇಶ ಏನು ಅಂತಂದ್ರೆ ಸರಿಸುಮಾರು ಒಂದು 2,000ಕ್ಕಿಂತ ಅಧಿಕವಾಗಿರುವಂತ ಮಕ್ಕಳನ್ನ ಮುಂದಿನ ವರ್ಷ ಪ್ರವೇಶ ತಗೊಳ್ಬೇಕನ್ನುವಂತ ಒಂದು ಸಂಕಲ್ಪ. ಸರ್, 6ನೇ ತರಗತಿ ಹಿಡ್ಕೊಂಡು PUC ವರೆಗೂ ಕೂಡ ತಗೊಳ್ಳುವಂತದ್ದು. ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಈಗಾಗಲೇ ಪ್ರಾರಂಭ ಆಗಿದೆ. 9 ಜಿಲ್ಲೆಯ ಮಕ್ಕಳಿಗಾಗಲೇ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ 10,000 ಮಕ್ಕಳವರೆಗೂ ಮಾಡೋಣ ಅಂತ ಭಕ್ತರಿಂದ ಬಂದಂತ ತುಲಾಭಾರ ಕಾಣಿಕೆಯನ್ನ ಒಂದು ಸಂಸ್ಥೆಯಲ್ಲಿ FD ಅಂತ ಇಟ್ಟು ಅದು 440ನೇ ಅಂದ್ರೆ ಕಾರ್ಯಕ್ರಮ. ನಾಣ್ಯ ತುಲಾಭಾರ 400 ಜನ ಭಕ್ತರಿಂದ ಹೌದು. 400. ಹ್ಞೂನ್ರಿ. ಸಮಯ ಬಹಳ ಆಗುತ್ತೆ. CA ನಾಡಗೌಡ ಸರ್, ಅದು 1ನೇ ತಾರೀಕು ಸಾಯಂಕಾಲ. ಅಂದ್ರೆ ಎಟ್ ಎ ಟೈಮ್ ಒಂದೇ ವೇದಿಕೆ ಮೇಲೆ ಸೂತ್ರ ಹಿಡಿಸ್ಬಿಟ್ಟು ಮಾಡೋದ್ರಿ ಎಲ್ಲರಿಗೂ. ಬಡ ಮಕ್ಕಳ ನಿಧಿ ಆಗಿರೋದ್ರಿಂದ ಡಿಸೆಂಬರ್ 2ರಂದು ಸಂಜೆ 5 ಗಂಟೆಯಿಂದ ಕಾಶಿ ಕ್ಷೇತ್ರದ ಶ್ರೀ ವಿಶ್ವನಾಥನಿಗೆ
ತನಾರತಿ ಮಾಡುವ ಬಳಗದಿಂದ ಸದ್ಗುರು ಯಲ್ಲಾಲಿಂಗ ಮಹಾಪ್ರಭುಗಳವರಿಗೆ ತನಾರತಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ಖ್ಯಾತ ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಹಾಗೂ ತಂಡದಿಂದ ಸ್ವರ ಸಂಗೀತ ಸಂಭ್ರಮ ಜರುಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಹಾಂತೇಶ ನಗರದಲ್ಲಿ ಶೂಟಿಂಗ್ ಪ್ರಕರಣ ನಡೆದಿದೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲು ಮಾಡಿದ್ದೇವೆ. 2 ಕೇಸ್ನಲ್ಲಿ 3 ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿದರು. ಬುಧವಾರ ಮಹಾಂತೇಶ ನಗರದಲ್ಲಿ ಶೂಟಿಂಗ್ ಪ್ರಕರಣ ನಡೆದಿದೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲು ಮಾಡಿದ್ದೇವೆ. 2 ಕೇಸ್ನಲ್ಲಿ 3 ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಿನ್ನೆ ಮಹಾಂತೇಶ ನಗರದಲ್ಲಿ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ಬರು ವಿಕ್ಟಿಮ್ ಪ್ರಣೀತ್ ಅಂತ, ಅವ್ರ ಮೇಲೆ ಸ್ವಲ್ಪ ಗಾಯ ಆಗಿದೆ. ಸೊ ಈ ಪ್ರಕಾರ ನಿನ್ನೆ ಮಾಲ್ಮಾರುತಿ ಪೊಲೀಸ್ ಸ್ಟೇಷನ್ದಲ್ಲಿ 2 ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಕ್ರೈಮ್ ನಂಬರ್ 209/24 ಮತ್ತು ಕ್ರೈಮ್ ನಂಬರ್ 210/24. ಈ 2 ಕೇಸಲ್ಲಿ ಸರಕ್ಕೆ ನಾವು 3 ಆರೋಪಿಗಳು ನಾವು ಈಗ ಸೆಕ್ಯೂರ್ ಮಾಡಿದ್ವಿ. ಈಗ ಅವ್ರದ್ದು ಇಂಟರ್ರೋಗೇಷನ್ ಅದು ಆಗ್ತಾಯಿದೆ. ಈಗ ನಾವು ವಿಚಾರ ಮಾಡ್ತಾಯಿದ್ವಿ, ಇದು ಕಾರಣ ಏನಿದೆ, ಯಾಕೆ ಈ ಥರ ಮಾಡಿದ್ರಂತೆ ಅದು ವಿಚಾರ ನಡೀತಾ ಇದೆ. ಕಾರಣ ಅಂದರೆ ಸರಕ್ಕೆ ನಮಗೆ ಏನು ಬಂದಿದೆ, ಅವರು ವಿಕ್ಟಿಮ್ ಅವರು ಇನ್ನೊಬ್ಬರು ಹುಡುಗಿ ಜೊತೆಗೆ ಸ್ವಲ್ಪ ಲವ್ ಅಫೇರ್ ಇತ್ತು ಮೊದಲಿಂದ. ಆಮೇಲೆ ಅವ್ರ ನಡುವೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ನಿನ್ನೆ ಅವರು ಮತ್ತು ಇನ್ನೊಬ್ಬರು ಹುಡುಗಿ ಮನೆಗೆ ಅವರು ಹೋಗಿದ್ದಾರೆ. ಸೊ ಇನ್ನೊಬ್ಬರು ಹುಡುಗಿ ಜೊತೆಗೆ ಮಾತಾಡಿದಾಗ
ಅವರು ಸ್ವಲ್ಪ ಹಾಗೆ ಹೇಳಿದರೆ ನನ್ನ ಗರ್ಲ್ಫ್ರೆಂಡ್ ಜೊತೆಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಆಮೇಲೆ ಆ ಹುಡುಗಿ ಮತ್ತು ಅವ್ರ ಗರ್ಲ್ಫ್ರೆಂಡ್ಗೆ ಕಾಲ್ ಮಾಡಿದರೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತ. ಸೊ ಬಂದಾಗ ಮತ್ತೆ ಸ್ವಲ್ಪ ಕಿರಿಕಿರಿ ಆಗಿದೆ, ಜಗಳ ಆಗಿದೆ. ಮತ್ತು ಆ ಹುಡುಗಿನ ಸಿಸ್ಟರ್ ಮತ್ತು ಬ್ರದರ್ಸ್ ಅಂತ ಆ ಮನೆಗೆ ಬಂದು ಮತ್ತು ಅಲ್ಲಿ ಗಲಾಟೆ ಮಾಡಿದರೆ ಮತ್ತು ಈ ಥರ ಶೂಟಿಂಗ್ ಆಗಿದೆ. ಈಗ ನಾವು ವಿಚಾರ ಮಾಡ್ತಾ ಇದ್ದೀವಿ. ಈಗ ನಮಗೆ ಏನು ಗೊತ್ತಿದೆ, ಬರೀ ಅದು ಹುಡುಗಿ ಹೆಸರು ನಮಗೆ ಗೊತ್ತಿದೆ. ಈಗ ಅವ್ರ ಜೊತೆಗೆ ಮತ್ತು ಯಾರ್ಯಾರು ಬಂದಿದ್ರೆ ಅದು ನಮಗೆ ಗೊತ್ತಿಲ್ಲ. ಈಗ ವಿಚಾರ ಮಾಡ್ತಾ ಇದ್ವಿ. ಬಿಕಾಸ್ ನೋ ಒನ್ ನೋಸ್ ಅಲ್ಲ, ಆ ವಿಕ್ಟಿಮ್ ಕೂಡ ಅವ್ರಿಗೆ ಗೊತ್ತಿಲ್ಲ ಯಾರು ಬೇರೆ ಆರೋಪಿಗಳು ಯಾರು ಇದರಂತೆ. ಮತ್ತು ಹುಡುಗಿ ಕೂಡ ಅವ್ರ ಹತ್ರ ಕೂಡ ಯಾವುದೂ ಮಾಹಿತಿ ಇಲ್ಲ ಯಾರು ಬೇರೆ ಆರೋಪಿಗಳು ಇದ್ದಾರೆ ಅಂತ. ಸೊ ಈಗ ನಾವು ವಿಚಾರ ಮಾಡ್ತಾ ಇದ್ವಿ. ಅದು ವಿಚಾರ ಮಾಡಬೇಕು. ಅಂದರೆ ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವನು ವಿಕ್ಟಿಮ್ ಅವ್ರ ಮನೆಗೆ ಇದು ನಾನ್ ವೆಜ್ ತಿನ್ನಲಿಕ್ಕೆ ಸಲುವಾಗಿ ಬಂದಿದ್ದಾರೆ. ಅದು ಅವ್ರ ಪತ್ರ ಸರಿಕೆ ನಮ್ಮ ಹತ್ರ ಮಾಹಿತಿ ಇದೆ. ಏನು ಅವರು ಸೇಲ್ಸ್ ಇದು ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಇದ್ದಾರೆ. ಸೊ ಅದು ಕೆಲಸ ಅವ್ರದ್ದು. ಅದು ಏನು ನಾವು ವಿಚಾರ ಮಾಡ್ತಾ ಇದ್ವಿ. ಏನು ಅವರು ಯಾವುದು ಶೋರೂಮ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ ಇದರಂತೆ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ಅವ್ರ ಮನೆಗೆ ಇದು ನಾನ್ ವೆಜ್ ತಿನ್ನಲಿಕ್ಕೆ ಹೋಗಿದ್ದಾರೆ. ಅಂದರೆ ವಿಕ್ಟಿಮ್ ಹೇಳ ಪ್ರಕಾರ ನಿಧಾನ್ ಅಂದರೆ ಮೊದಲು ಅವ್ರ ಜೊತೆಗೆ ಸ್ವಲ್ಪ ರಿಲೇಷನ್ಶಿಪ್ ಇದೆಯಂತೆ ಅಂತ ಹೇಳ್ತಾ ಇದ್ರಿ. ಅದು ನಾವು ಇನ್ನೂ ವಿಚಾರ ಮಾಡಬೇಕು. ಅವ್ರು ಹೇಳ ಪ್ರಕಾರ ಬ್ರದರ್ಸ್ ಇದ್ರಂತೆ. ಅದು ಈಗ ನಾವು ಚೆಕ್ ಮಾಡಬೇಕು. ಅವರು ಕರೆಸಿದ್ದಾರೆ. ಆ್ಯಕ್ಚುಲಿ ಬನ್ನಿ ಅಂತ ಡಿಸ್ಕಷನ್ ಮಾಡೋಣ ಅಂತ ಅವರು ಕರೆಸಿದ್ದಾರೆ. ಈಗ ವಿಚಾರ ಮಾಡಬೇಕು ಆ ವಿಷಯ ಬಗ್ಗೆ. ಯಾವ ಕಾರಣಕ್ಕೆ ಗುಂಡು ಹಾರಿಸಿದ್ದಾರೆ ಅಂತ ವಿಚಾರಣೆ ಮಾಡ್ತಾ ಇದ್ದೇವೆ. ಪ್ರಣೀತ್ ತನ್ನ ಸ್ನೇಹಿತ ಮನೆಗೆ ಊಟಕ್ಕೆ ಹೋಗಿದ್ದ. ಈ ವೇಳೆ ಪ್ರೀತಿಯಲ್ಲಿ ತೊಂದರೆ ಆಗಿದೆ ಅಂತ ಪ್ರಣೀತ್ ಹೇಳಿಕೊಂಡಿದ್ದಾನೆ. ಆಗ ಸ್ನೇಹಿತೆ ಪ್ರಣೀತ್ ಗರ್ಲ್ ಫ್ರೆಂಡ್ಗೆ ಕರೆ ಮಾಡಿ ಮನೆಗೆ ಕಳುಹಿಸಿಕೊಂಡಿದ್ದಾಳೆ. ಆಗ ಪ್ರಣೀತ್ ಗರ್ಲ್ ಫ್ರೆಂಡ್ ಸಹೋದರರ ಜೊತೆಗೆ ಬಂದಿದ್ದಾಳೆ ಎಂದ್ರು. ಈ ವೇಳೆ ಗುಂಡು ಹಾರಿಸಿ ಗಲಾಟೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಪ್ರಣೀತ್ ಗರ್ಲ್ ಫ್ರೆಂಡ್ ಸೇರಿ 3 ಜನರನ್ನ ಬಂಧಿಸಿದ್ದೇವೆ. ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದೇವೆ. ಪ್ರೀತಿ ವಿಚಾರಕ್ಕೆ ಗಲಾಟೆಯಾಗಿರುವ ಮಾಹಿತಿ ಇದ್ದು ಆ ನಿಟ್ಟಿನಲ್ಲಿ ತನಿಖೆ ಮಾಡುತ್ತಿದ್ದೇವೆ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೈಕ್ ಮೇಲೆ ಬಂದು ಕಳ್ಳರು ಮಹಿಳೆಯ 4 ತೊಲೆ ಚಿನ್ನದ ಸರಗಳ್ಳತನ ಮಾಡಿರುವ ಘಟನೆಯೊಂದು ಗೋಕಾಕ್ ನಗರದ ಕೊಣ್ಣೂರಿನ ಮಹಾವೀರ ನಗರದಲ್ಲಿ ನಡೆದಿದೆ. ಬೈಕ್ ಮೇಲೆ ಬಂದು ಕಳ್ಳರು ಮಹಿಳೆಯ 4 ತೊಲೆ ಚಿನ್ನದ ಸರಗಳ್ಳತನ ಮಾಡಿರುವ ಘಟನೆಯೊಂದು ಗೋಕಾಕ್ ನಗರದ ಕೊಣ್ಣೂರಿನ ಮಹಾವೀರ ನಗರದಲ್ಲಿ ನಡೆದಿದೆ. ಲೀಲಾವತಿ ಮಹಾವೀರ ಮಲ್ಲಾಪುರೆ 55 ವರ್ಷದ ಮಹಿಳೆ ಗೋಕಾಕ್ ರೈಲ್ವೆ ಸ್ಟೇಷನ್ನಿಂದ ನಡೆದುಕೊಂಡು ಬರ್ತಾ ಇರುವುದನ್ನು ಹಿಂಬಾಲಿಸಿ ಮಹಾವೀರ ನಗರ ಬರ್ತಾ ಇದ್ದಂತೆ ಹೆಲ್ಮೆಟ್ ಧರಿಸಿದ್ದ 2 ಸರಗಳ್ಳರು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಹರಿದುಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಸರ ಕಳೆದುಕೊಂಡ ಮಹಿಳೆ ಸ್ವಲ್ಪ ದೂರ ಬೆನ್ನಟ್ಟಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಬೈಕ್ ಮೇಲೆ ಬಂದ ಕಳ್ಳರು ಹೆಲ್ಮೆಟ್, ಕಪ್ಪು ಜಾಕೆಟ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೇಲೆ ಬಂದಿದ್ದರೆಂದು ಸರ ಕಳೆದುಕೊಂಡ ಮಹಿಳೆ ಕಣ್ಣೀರಿಟ್ರು. ರೈಲ್ವೆ ಸ್ಟೇಷನ್ನಿಂದ ಬರತ್ತೀನಿ ಅದ್ರಿಗೆ ಬಂದಾಗ ಕುತ್ತಿಗೆ ಕೈ ಹಾಕಿ ಓಡಾಡಿ ಚಪ್ಪ ಓಡೋಗಿ ಬೆಣ್ಣೆ ಹಚ್ಚಿಕರೆ ಸಿಗ್ಲಿಲ್ರಿ. ಒಂದು ಹುಡುಗರು ಬೆಣ್ಣೆ ಹಚ್ಚಿರ್ಕರೆ ಅವ್ರಿಗೂ ಸಿಕ್ಕಿರಿ. ಎಷ್ಟು ತೊಲಿತ್ರಿ ಬಂಗಾರ? 4 ತೊಲಿ. ಎಷ್ಟು ರೀ? 4 ತೊಲಿತ್ರಿ. ಅದು ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಅದಕ್ಕೆಲ್ಲ ನೀವು ಬಂದು ಸಹಾಯ ಮಾಡ್ರಿ? ಪೊಲೀಸರು ಬಂದ್ರಿ ಇವಾಗ? ಹಾಂ, ಪೊಲೀಸರು ಬಂದ್ರಿ, ಎಂಕ್ವೈರಿ ಮಾಡಿ ಎಲ್ಲ CC ಕ್ಯಾಮ್ರಾ ಅದು ನೋಡಿದ್ರು.
ಅದು ಹಾಕೊಂಡು ದಪ್ಪಗೆ ಇದ್ರು. ಹಾಂ ಏನು ಮೋಟರ್ ಸೈಕಲ್ ಮೇಲೆ ಬಂದಿದ್ರು ಹೆಂಗೆ ಬಂದಿದ್ರು? ಮೋಟರ್ ಸೈಕಲ್ ಮೇಲೆ ಬಂದಿದ್ರು. ನೀವು ಪ್ರಯತ್ನ ಪಟ್ರಿ? ಬ್ಯಾನ್ ಐತಿನ ಕರೆ ಸಿಕ್ಕಿಲ್ಲ. ಈ ಪೊಲೀಸರಿಂದ ಸಹಕಾರ ಕೊಡತ್ತಾರಲ್ಲ? ಹಾಂ ಸಹಕಾರ ಕೊಡಲ್ಲ. ನಿಮ್ಮ ಹೆಸರೇನು ರೀ? ಲೀಲಾವತಿ. ಯಾವ ಇದೆ ಕಣ್ಣೂರ? ಇನ್ನು ಸುದ್ದಿ ತಿಳಿದ ಗೋಕಾಕ್ನ ಸಿಪಿಐ ಸುರೇಶ್ ಪವಾರ್ ಮತ್ತು ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತೆಯವರು ಸಿಬ್ಬಂದಿಗಳೊಂದಿಗೆ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲಿಸಿ ಮಹಿಳೆಯಿಂದ ಮಾಹಿತಿ ಪಡೆದುಕೊಂಡು ಆದಷ್ಟು ಬೇಗನೆ ಕಳ್ಳರನ್ನ ಪತ್ತೆ ಹಚ್ಚುವುದಾಗಿ ಭರವಸೆ ನೀಡಿ ಸಮಾಧಾನ ಹೇಳಿದ್ರು. ಇನ್ನು ಸರಗಳ್ಳರ ಹೆಡೆಮುರಿ ಕಟ್ಟಲು ಶೋಧನೆಗಾಗಿ ಗೋಕಾಕ್ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ 2 ಟೀಮ್ ರಚನೆ ಮಾಡಿ ಜಾಲ ಬೀಸಿದ್ದಾರೆ. ಮನೋಹರ್ ಮೇಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಕಳೆದ ತಿಂಗಳ ಹಿಂದೆ ಪಾಗಲ್ ಪ್ರೇಮಿಯಿಂದ ನರ್ಸ್ ಮೇಲೆ ಹಲ್ಲೆ ನಡೆದಿದೆ. ಈ ಕುರಿತು ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿದರು. ಕಳೆದ ತಿಂಗಳ ಹಿಂದೆ ಪಾಗಲ್ ಪ್ರೇಮಿಯಿಂದ ನರ್ಸ್ ಮೇಲೆ ಹಲ್ಲೆ ನಡೆದಿದೆ. ಈ ಕುರಿತು ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರಿ, ಬೆಳಗಾವಿ ಕಡೆ ಬಜಾರ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಾಸ್ಪಿಟ್ಲಿಗೆ ನುಗ್ಗಿ ಒಬ್ಬ ಪಾಗಲ್ ಪ್ರೇಮಿ ಅದು ಹೋದ ತಿಂಗಳು ಅದು ಆಗಿದೆ. ಮತ್ತು ಆ ಪ್ರಕಾರ ಕೂಡ ಆಲ್ರೆಡಿ ಕಡೆ ಬಜಾರ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಕ್ರೈಮ್ ನಂಬರ್ 74/24. ಸೊ ಅದರಲ್ಲಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ ಮತ್ತು ಅವರ ಮೇಲೆ ನಾವು ಅಂದರೆ RP ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಡೇಟ್ ಎಕ್ಸಾಕ್ಟ್ ಡೇಟ್ ಅದು ನನಗೆ ಅಷ್ಟು ನೆನಪಿಲ್ಲ, ಆದರೆ ಲಾಸ್ಟ್ ಮಂತ್ ಆಗಿದೆ ಅದು. ಎಲ್ಲ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಈಗ ವಿಡಿಯೋ ರಿಲೀಸ್ ಮಾಡಕ್ಕೆ ಏನ್ ಕಾರಣ ಅಂತ? ಆರೋಪಿ ಅರೆಸ್ಟ್ ಆಗಿದ್ದಾರೆ, ಮನೆಗೆ ಹೋಗಿದ್ದಾರೆ. ಈಗ ವಿಡಿಯೋ ಬಿಡುಗಡೆ ಮಾಡ್ತಾರೆ ಇವತ್ತು. ಅದೇನು ಉದ್ದೇಶ ಇದೆ? ಅದು ಉದ್ದೇಶ ಏನಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಲೇಡಿ ಅಂದರೆ ಹುಡುಗಿ ಮೇಲೆ ಬಹುಶಃ ಯಾವುದು ಥ್ರೆಟ್ ಇದೆ, ಅದು ಯಾವಾಗಲೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ನಾವು 100% ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಾವು ಎನ್ಶೋರ್ ಮಾಡ್ತೀವಿ, ಅವ್ರಿಗೆ ಏನು ಆಗಲ್ಲ. ಅದು ಸ್ವಲ್ಪ ಪರ್ಸನಲ್ ವಿಷಯ ಇದೆ. ಮೊದಲಿಂದ ಇಬ್ಬರು ಪರಿಚಯ ಇದ್ದಾರೆ, ಅಂದರೆ ಅವರು ಅಕ್ಕ ಪಕ್ಕ ಮನೆ ಇದ್ದಾರೆ. ಸೊ ಅದು ನಾವು ವಿಚಾರ ಮಾಡಬೇಕು, ಅಂದರೆ ಪರಿಚಯ. ಅಟ್ಯಾಕ್ ಮಾಡುವಂತ ಅಂದರೆ ಹುಡುಗ ಪ್ರಕಾರ ಅಂದರೆ ಸ್ವಲ್ಪ ಹುಡುಗಿಗೆ ಅವನು ಇಷ್ಟ ಇದ್ದಾನೆ ಅಂತ. ಸೊ ಹುಡುಗಿ ಮತ್ತೆ ಸ್ವಲ್ಪ ಬೇರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲ ನನಗೆ ಬೇಕು ಆ ಥರ ಆಗಿದೆ ಅಂತ. ಹೌದು, ಹುಡುಗಿ ಸರಿಕೆ ಚೆನ್ನಾಗಿದ್ದಾರೆ. ಮತ್ತು ನಾವು ಕೂಡ ಅವರ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಲಿಸ್ತಾ ಇದ್ದೀವಿ. ವಿ ವಿಲ್ ಗಿವ್ ಮೋರ್ ಪ್ರೊಟೆಕ್ಷನ್. ಇಲ್ಲ ಅಂದರೆ ಬೇಕಾದರೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಆಲ್ರೆಡಿ ನಾವು ಡೈಲಿ ನಾವು ಪೊಲೀಸ್ ಸ್ಟಾಫ್ ನಾವು ಕಲಿಸ್ತಾ ಇದ್ವಿ. ಬೇಕಾದರೆ ಮತ್ತೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಹೌದು, ಲಾಸ್ಟ್ ಮಂತ್ ಆಗಿದೆ ಇದು. ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡುತ್ತಿದ್ದೇವೆ. ಯುವತಿಗೆ ಜೀವ ಭಯ ಇದ್ರೆ ಅವರಿಗೆ ರಕ್ಷಣೆ ಕೊಡ್ತೇವೆ. ಹುಡುಗಿ ನಡುವೆ ವೈಯಕ್ತಿಕ ವಿಚಾರಕ್ಕೆ ಗೊಂದಲ ಇತ್ತು. ಹುಡುಗಿ ಬೇಡ ಅಂದಿದ್ದಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಎಂದ್ರು. ಯುವತಿ ಮನೆ ಹತ್ರ ನಾವು ಪೊಲೀಸರನ್ನ ಕಳುಹಿಸುತ್ತಿದ್ದೇವೆ. ಹೆಚ್ಚುವರಿ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಾರಿಶ್ವಾಡ ರಸ್ತೆಯ ಯಡೂಗ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರದ ವಾಹನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ದೊಡ್ಡ ಹೊಸೂರು ಗ್ರಾಮದ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಬುಧವಾರ 27ರಂದು ಸಂಜೆ ಸಂಭವಿಸಿದೆ. ಪಾರಿಶ್ವಾಡ ರಸ್ತೆಯ ಯಡೂಗ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನ ಮುಖಾಮುಖಿ ಡಿಕ್ಕಿಯಾಗಿ ದೊಡ್ಡ ಹೊಸೂರು ಗ್ರಾಮದ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಬುಧವಾರ 27ರಂದು ಸಂಜೆ ಸಂಭವಿಸಿದೆ. ಮೃತ ಯುವಕನ ಹೆಸರು ಸಂದೇಶ್ ಅಲಿಯಾಸ್ ಗೋವಿಂದ್ ಗೋಪಾಲ್ ತಿವೋಲ್ಕರ್, ವಯಸ್ಸು 25, ವಿವಾಹಿತ.
ಖಾನಾಪುರ ಕೆಎಸ್ಆರ್ಟಿಸಿ ಡಿಪೋದ ಬಸ್ ಚಾಪಗಾಂವದಿಂದ ಯಡೂಗ ಮಾರ್ಗವಾಗಿ ಖಾನಾಪುರಕ್ಕೆ ಬರ್ತಾ ಇತ್ತು ಅನ್ನೋದು ಮಾಹಿತಿ ಲಭ್ಯವಾಗಿದ್ದು, ಯುವಕ ದ್ವಿಚಕ್ರ ವಾಹನದಲ್ಲಿ ದೊಡ್ಡ ಹೊಸೂರು ಗ್ರಾಮಕ್ಕೆ ಹೋಗುತ್ತಿದ್ದಾಗ ಯಡೂಗ ಕ್ರಾಸ್ ಬಳಿ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆಯ ಕುರಿತು ಮಾಹಿತಿ ಪಡೆದ ಖಾನಾಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕ್ ಪಂಚನಾಮೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಖಾನಾಪುರ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಯುವಕ ಮಹಾರಾಷ್ಟ್ರದಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದ. ವೈಯಕ್ತಿಕ ಕೆಲಸಕ್ಕಾಗಿ ಗ್ರಾಮಕ್ಕೆ ಬಂದಿದ್ರು. ಅವರ ತಂದೆ ತಾಯಿ ಸಹೋದರ ಸಹೋದರಿಯನ್ನ ಅಗಲಿದ್ದಾರೆ. ಯುವಕನ ಆಕಸ್ಮಿಕ ಸಾವಿಂದ ದೊಡ್ಡಸೂರು ಗ್ರಾಮದಲ್ಲಿ ಶೋಕದ ವಾತಾವರಣ ಮೂಡಿದೆ. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರದ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬುಧವಾರ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಅವರು ಸುದ್ದಿಗೋಷ್ಠಿ ನಡೆಸಿ ಖಾನಾಪುರದ ಜಾಂಬೋಟಿ ರಿಜಿಸ್ಟರ್ ಸಂಖ್ಯೆ ನಂಬರ್ 3/502 ಎಕರೆಯಲ್ಲಿ ಊರು ಜನರ ಹೆಸರನ್ನ ಸರ್ಕಾರಿ ನಿಯಮ ಗಾಳಿಗೆ ತೂರಿ ಕಡಿಮೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ಆದರೆ ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ನಾನು ಹೈಕೋರ್ಟ್ ಆದೇಶದಂತೆ ಕೆಲಸ ಮಾಡುತ್ತಿದ್ದೇನೆ. ಇದರಲ್ಲಿ ಯಾವುದೇ ಕರ್ತವ್ಯ ಲೋಪ ಎಸಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. 27ರಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಭೀಮಪ್ಪ ಗಡಾದ್ ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ನಾವು ನ್ಯಾಯಾಲಯದ ಆದೇಶವನ್ನ ಪಾಲಿಸುತ್ತಿದ್ದೇವೆ. ಮಾನ್ಯ ನ್ಯಾಯಾಲಯದ ಆದೇಶದಂತೆ ಯಾವುದೇ ಮ್ಯೂಟೇಷನ್ ಇಲ್ಲದೆ ತಾಲೂಕಿನ ಜಾಂಬೋಟಿ ಹುಳುಂದ ಗ್ರಾಮಕ್ಕೆ ಸೇರಿದ ರಿಜಿಸ್ಟರ್ ಸಂಖ್ಯೆ ನಂಬರ್ 3ರ ಪಹಣಿಯಲ್ಲಿ ಪೂಗಳಾಗಿ ನಮೂದಾಗಿರೋದನ್ನ ಕಾನೂನಿನ ಪ್ರಕಾರ ಕಡಿಮೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ಕರ್ತವ್ಯ ಲೋಪ ಎಸಗಿಲ್ಲ ಎಂದಿದ್ದಾರೆ. ನಮಸ್ಕಾರ. ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡಾದವರು ಖಾನಾಪುರ ತಾಲೂಕಿನಲ್ಲೇ ಹುಳಂದ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ ಊರ ಜನರ ಹಕ್ಕಿದೆ ಅನ್ನೋದನ್ನು ತೆಗೆದುಹಾಕಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕೊಡುವಂಥ ಸ್ಪಷ್ಟೀಕರಣ ಏನಪ್ಪ ಅಂತಂದರೆ, ಸನ್ಮಾನ್ಯ ಗಡೇನವರು ಸಾಕಷ್ಟು ಅನುಭವಿಗಳು, ಹಿರಿಯರು ಮತ್ತು ಅತ್ಯಂತ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಒಬ್ಬ ಧುರಣಿ. ಬಹುಶಃ ಅವರಿಗೆ ತಪ್ಪು ಮಾಹಿತಿ ಕೊಟ್ಟ ಹಾಗಿದೆ. ಈ ಹುಳಂದ ಗ್ರಾಮದ ಸರ್ವೆ ನಂಬರ್ 3ರಲ್ಲಿರ್ತಕ್ಕಂಥ ಏನು ಖಾಸಗಿ ಮಾಲೀಕರಿದ್ದಾರೆ, ಅವರು ನಮ್ಮ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಒಂದು WP ಫೈಲ್ ಮಾಡಿದ್ದಾರೆ. 107481/23. ಇದರಲ್ಲಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೇಳ್ಕೊಂಡಿದ್ದೇನಪ್ಪ ಅಂತಂದರೆ, ನಮ್ಮ ಖಾಸಗಿ ಜಮೀನು ಸರ್ವೆ ನಂಬರ್ 3 ಹುಳಂದದ್ದು, ಅದರಲ್ಲಿ ಊರ ಜನರ ಹಕ್ಕಿದೆ ಅನ್ನೋ ಪೋಕಳ ಎಂಟ್ರಿ ಇದೆ. ಅದನ್ನು ತೆಗೀಲಿಕ್ಕೆ ಸೂಕ್ತ ಆದೇಶ ಹೊರಡಿಸ್ರಿ ಅಂಥೇಳಿ ನಮ್ಮ ಮಾನ್ಯ ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಅವರು ಮತ್ತೆ ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी.
आराधना, मारुति गली, बेळगाव। वस्त्रों का संगम, सुंदर सरोना, मन भाए आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಂಕಲಿ ಬ್ರಿಡ್ಜ್ ಮೇಲಿಂದ ಕಾರ್ ಬಿದ್ದು 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ 3ರ ಸ್ಥಿತಿ ಗಂಭೀರವಾಗಿದೆ. ನೆರೆಯ ಮಹಾರಾಷ್ಟ್ರ ರಾಜ್ಯದ ಶಿರೋಳ್ ತಾಲೂಕಿನ ಸಾಂಗ್ಲಿ ಕೊಲ್ಲಾಪುರ ಹೆದ್ದಾರಿಯಲ್ಲಿ ಕೃಷ್ಣಾ ನದಿಯ ಅಂಕಲಿ ಸೇತುವೆಯಿಂದ ಕಾರ್ ಬಿದ್ದ ಘಟನೆ ಮಧ್ಯರಾತ್ರಿ ನಡೆದಿದೆ. ಈ ಅಪಘಾತದಲ್ಲಿ ಸಾಂಗ್ಲಿಯ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಪತಿ ಪ್ರಸಾದ್ ಬಾಲಚಂದ್ರ ಕಡೇಕರ್ ಮತ್ತು ಪತ್ನಿ ಪ್ರೇರಣಾ ಕಡೇಕರ್ ಹಾಗೂ ವೈಷ್ಣವಿ ಸಂತೋಷ್ ನಾರ್ವೇಕರ್ ಮೃತಪಟ್ಟವರು. ಸಮರ್ಜಿತ್ ಕಡೇಕರ್, ವರದ್ ನಾರ್ವೇಕರ್, ಸಾಕ್ಷಿ ಸಂತೋಷ್ ನಾರ್ವೇಕರ್ ಎಲ್ಲರೂ ಸಾಂಗ್ಲಿಯ ನಿವಾಸಿದವರಾಗಿದ್ದು 3 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಸ್ಥಳೀಯ ನಾಗರಿಕರು ಮತ್ತು ಜೈಸಿಂಗ್ಪುರ ಪೊಲೀಸರು ಅಪಘಾತ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಸಾಂಗ್ಲಿ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಶವಗಳಿಂದ ಹೊರತೆಗೆಯಲಾಯಿತು. ಏತನ್ಮಧ್ಯೆ ವಾಹನಗಳು ಇಲ್ಲಿಯವರೆಗೆ 3 ಬಾರಿ ಈ ಸ್ಥಳದಲ್ಲಿ ಅಪಘಾತಕ್ಕೀಡಾಗಿವೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ, ಚಿಕ್ಕೋಡಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಾವಿರಾರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿದ ಶಾಲೆಗೆ ಇದೀಗ ಕಟ್ಟಡಗಳು ಇಲ್ಲದೆ ಇರೋದ್ರಿಂದ ಮಕ್ಕಳು ಶಿಥಿಲಗೊಂಡ ಕಟ್ಟಡದಲ್ಲಿ ಅಕ್ಷರಾಭ್ಯಾಸ ಮಾಡುವ ದಯನೀಯ ಪರಿಸ್ಥಿತಿ ಎದುರಾಗಿದೆ. ಬ್ರಿಟಿಷರ ಕಾಲದಲ್ಲಿ 1880ರಲ್ಲಿ ಪ್ರಾರಂಭವಾದ ಶತಮಾನದ ಸರ್ಕಾರಿ ಶಾಲೆಗೆ ಸುಸಜ್ಜಿತವಾದ ಕೊಠಡಿಗಳು ಇಲ್ಲದೆ ಇರೋದ್ರಿಂದ ನಲುಗ್ತಾ ಇದೆ. ಇದರಿಂದಾಗಿ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗ್ತಾ ಇದ್ರೂ ಸೌಕರ್ಯ ಒದಗಿಸಬೇಕಾದ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜಾಣ ಕುರುಡತನ ಪ್ರದರ್ಶನಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಬ್ರಿಟಿಷರ ಕಾಲದಲ್ಲಿ 1880ರಲ್ಲಿ ಉದಯಗೊಂಡು ಸಾವಿರಾರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿದ ಶಾಲೆಗೆ ಇದೀಗ ಕಟ್ಟಡಗಳು ಇಲ್ಲದೆ ಇರುವುದರಿಂದ ಮಕ್ಕಳು ಶಿಥಿಲಗೊಂಡ ಕಟ್ಟಡದಲ್ಲಿ ಅಕ್ಷರಾಭ್ಯಾಸ ಮಾಡುವ ದಯನೀಯ ಪರಿಸ್ಥಿತಿ ಎದುರಾಗಿದೆ. ಈ ಶಾಲೆಗೆ ಪುರಾತನ ಕಾಲದಲ್ಲಿ ನಿರ್ಮಾಣ ಮಾಡಲಾದ 7 ಶಾಲಾ ಕಟ್ಟಡಗಳಿವೆ. ಆದರೆ ಜೋರಾದ ಮಳೆ ಸುರಿದ್ರೆ ಸಾಕು, ಮಳೆ ನೀರು ಕೊಠಡಿಗೆ ನುಗ್ಗಿ ಮಕ್ಕಳು ಅಕ್ಷರಾಭ್ಯಾಸ ಮಾಡುವುದು ದುಸ್ತರವಾಗಿದೆ. ಇನ್ನು ಕಟ್ಟಡಗಳ ದುರಸ್ತಿ ಹೆಸರಿನಲ್ಲಿ ಶಿಕ್ಷಣ ಇಲಾಖೆ ಒಂದಿಷ್ಟು ಅನುದಾನ ನೀಡಿ ಕೈ ತೊಳೆದುಕೊಂಡು ಬಿಟ್ಟಿದೆ. ಜನಪ್ರತಿನಿಧಿಗಳಿಗೆ ಶಾಲಾ ಕೊಠಡಿ ಸೋರ್ತಾ ಇರುವ ಬಗ್ಗೆ ಖಚಿತವಾದ ಮಾಹಿತಿ ಇದ್ರೂ ಅವರು ಪಟ್ಟದ ಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಅವರು ಸರ್ಕಾರಿ ಶಾಲೆ ಸುಧಾರಣೆಗೆ ಎಳ್ಳಷ್ಟು ಕಾಳಜಿ ತೋರ್ತಾ ಇಲ್ಲ ಅನ್ನೋದು ಎಸ್ಡಿಎಂಸಿ ಅಧ್ಯಕ್ಷರ ಮಾತಾಗಿದೆ. 1880ರಲ್ಲಿ ಪ್ರಾರಂಭವಾದ ಶಾಲೆ 1980ರಲ್ಲಿ ಶತಮಾನೋತ್ಸವ ಆಚರಣೆ ಮಾಡಬೇಕಾಗಿತ್ತು. ಇಲ್ಲಿಯವರೆಗೆ ಶತಮಾನದ ಆಚರಣೆ ಮಾತ್ರ ನಡೆದಿಲ್ಲ. ಶತಮಾನೋತ್ಸವ ಆಚರಿಸಿಕೊಳ್ತಾ ಇರುವ ಸರ್ಕಾರಿ ಶಾಲೆಗಳಲ್ಲಿ ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವಂತೆ ಶಿಕ್ಷಣ ಇಲಾಖೆ ಅಲ್ಲಿನ ಸರ್ಕಾರಿ ಶಾಲೆಗಳಿಗೆ ಸೂಚನೆ ನೀಡಿದೆ. ಕಾಟಾಚಾರಕ್ಕೆ ಎಂಬಂತೆ ಸಣ್ಣ ಪ್ರಮಾಣದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ ಎನ್ನುವುದೇ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮಾಹಿತಿ. ಇಲ್ಲಿನ ಸರ್ಕಾರ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 144 ಮಕ್ಕಳು ಓದುತ್ತಿದ್ದಾರೆ. ಮಕ್ಕಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಶತಮಾನ ಪೂರೈಸುವ ಸರ್ಕಾರಿ ಶಾಲೆಯಲ್ಲಿ ಹಲವಾರು ದಿಗ್ಗಜರು ಅಕ್ಷರ ಕಲಿತು ದೇಶ ಹಾಗೂ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಉನ್ನತವಾದ ಹುದ್ದೆಗಳಿಗೆ ಸೇರಿಕೊಂಡು ಅಧಿಕಾರಿಗಳಾಗಿ ನಾಡಿನ ಸೇವೆ ಸಲ್ಲಿಸಿದ್ದಾರೆ. ಹೇಗಿರುವ ಸರ್ಕಾರಿ ಶಾಲೆಯನ್ನ ನೋಡಿದ್ರೆ ನಮ್ಮ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಣಕ್ಕೆ ಎಷ್ಟು ಗಮನ ಕೊಡ್ತಿದ್ದಾರೆ ಎಂಬುದು ಗೊತ್ತಾಗ್ತಾ ಇದೆ. ಈ ಶಾಲೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಅತಿ ಪುರಾತನ ಕಾಲದ 2 ಕಟ್ಟಡಗಳು ಇದೆ. ಮೊದಲಿಗೆ ಕರೋಶಿ ಗ್ರಾಮದಲ್ಲಿ ಒಂದೇ ಶಾಲೆ ಇತ್ತು. ತದನಂತರ ದಿನಗಳಲ್ಲಿ 1997ರಲ್ಲಿ 1ರಿಂದ 5ನೆಯ ತರಗತಿಯವರೆಗೆ ಸರ್ಕಾರಿ ಶಾಲೆಯನ್ನ ಇಲ್ಲೇ ಪ್ರಾರಂಭಿಸಲಾಯಿತು. ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಇಲ್ಲಿನ ಶಾಲೆಯನ್ನ ಉನ್ನತೀಕರಣಗೊಂಡ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯನ್ನಾಗಿ ಮಾಡಿತು. ಈ ಶಾಲೆಯಲ್ಲಿ ಇದೀಗ 155 ಹೆಣ್ಣು ಮಕ್ಕಳು ಓದುತ್ತಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಮಕ್ಕಳಿಗೆ ದೈಹಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಮಾಡಿದೆ. ಮಕ್ಕಳಿಗೆ ಪಠ್ಯದ ಜೊತೆಗೆ ದೈಹಿಕ ಪುಸ್ತಕಗಳನ್ನ ನೀಡಲಾಗಿದೆ.
ಆದರೆ ಇಲ್ಲಿ ಮಕ್ಕಳಿಗೆ ಆಟವಾಡಲು ಕ್ರೀಡಾಂಗಣವಿಲ್ಲ. ಬಾಲ್ಯದಲ್ಲಿ ಆಟವಾಡಿಕೊಂಡು ಬೆಳೆಯಬೇಕಾದ ಮಕ್ಕಳು ಮೈದಾನವಿಲ್ಲದೆ ಅವರು ತಮ್ಮ ಪ್ರತಿಭೆಗಳನ್ನು ತೋರಿಸಲು ಸಾಧ್ಯವಾಗ್ತಾ ಇಲ್ಲ. ಶತಮಾನ ಪೂರೈಸಿರುವ ಈ ಶಾಲಾ ಕಟ್ಟಡ ದುಸ್ಥಿತಿಯಲ್ಲಿ ತನ್ನ ಆಯಸ್ಸು ಕಳೆದಿದೆ. ಗೋಡೆಗೆ ಜೋರಾದ ಮೊಳೆ ಹೊಡೆದ್ರೆ ಗೋಡೆ ಬಿದ್ದಂತೆಂಬ ಆತಂಕ ಅಲ್ಲಿನ ಶಿಕ್ಷಕರನ್ನ ಕಾಡ್ತಾ ಇದೆ. ಇನ್ನು ಮಳೆಗಾಲದಲ್ಲಿ ಹಂಚುಗಳ ಮಕ್ಕಳ ಮೇಲೆ ಸಣ್ಣ ಪ್ರಮಾಣದಲ್ಲಿ ಬೀಳ್ತಾ ಇದೆ. ಆದರೂ ಮಕ್ಕಳಿಗೆ ಅಕ್ಷರ ಕಲಿಯಬೇಕೆಂಬ ಹುಮ್ಮಸ್ಸಿನಿಂದಾಗಿ ಅದನ್ನ ಹಾಗೆ ಸಹಿಸಿಕೊಳ್ಳುತ್ತಿದ್ದಾರೆ. ಅಷ್ಟೊಂದು ಶಿಥಿಲಗೊಂಡ ಕಟ್ಟಡವಿದ್ರೂ ಇಲ್ಲಿಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಎಂಬ ಅಲ್ಲಿನ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ಮುಂದೆಯಾದರೂ ಕರೋಶಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಸರ್ಕಾರ ಕಟ್ಟಡದ ಬಲ ನೀಡುವ ಮೂಲಕ ಅವುಗಳ ಅಭಿವೃದ್ಧಿಗೆ ಮುಂದಾಗಲಿ ಅನ್ನೋದು ಆಶಯವಾಗಿದೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೇಳೋದಕ್ಕೆ ನಾನು ಭವಿಷ್ಯಗಾರನಲ್ಲ. ನಾನು ಸಚಿವನಾಗೋದನ್ನ ಹೈಕಮಾಂಡ್ ಹಾಗೂ ಸಿಎಂ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಲಕ್ಷ್ಮಣ್ ಸವದಿ ಹೇಳಿಕೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೇಳೋದಕ್ಕೆ ನಾನು ಭವಿಷ್ಯಗಾರನಲ್ಲ. ನಾನು ಸಚಿವನಾಗೋದನ್ನ ಹೈಕಮಾಂಡ್ ಹಾಗೂ ಸಿಎಂ ತೀರ್ಮಾನ ಮಾಡ್ತಾರೆ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿನಾ ಅಂತ ಮಾಧ್ಯಮಗಳ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಮರು ಪ್ರಶ್ನೆಯನ್ನ ಲಕ್ಷ್ಮಣ್ ಸವದಿ ಮಾಡಿದ್ರು. 15ನೇ ಹಣಕಾಸು ಮತ್ತು SFC ಸ್ವಚ್ಛ ಭಾರತ ಇವೆಲ್ಲದರ ಅಡಿಯಲ್ಲಿ ಬಂದಿರತಕ್ಕಂಥ 4,10,00,000 ರೂಪಾಯಿಗಳನ್ನು ಸುಮಾರು 19 ವಾರ್ಡ್ಗಳಲ್ಲಿ ವಿವಿಧ ಕಾಮಗಾರಿಗಳನ್ನು ಇವತ್ತು ತಗೊಂಡಿದ್ದಾರೆ. ಅದು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ತಕ್ಕಂಥ ಅನೇಕ ಕಾಮಗಾರಿಗಳನ್ನು ತಗೊಂಡಿದ್ದಾರೆ. ಇವತ್ತು ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 27 ಜನ ಸದಸ್ಯರು ಸೇರಿಕೊಂಡು ಈ ಕಾಮಗಾರಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ನಾಳೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಈ ಜೋಡಕೆರೆ ಅಭಿವೃದ್ಧಿಯ ಒಂದು ಟೆಂಡರ್ಗೆ ಅನುಮೋದನೆಯನ್ನು ಪಡ್ಕೋಬೇಕಾಗಿದೆ. ಸುಮಾರು 35 ಕೋಟಿ ರೂಪಾಯಿದಲ್ಲಿ ಆಗುತ್ತೆ. ಒಂದು 25 ಕೋಟಿ ರೂಪಾಯಿ ಶಾಸಕರಿಗೆ ವಿಶೇಷ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ 25 ಕೋಟಿ ರೂಪಾಯಿಯನ್ನು ಅಥಣಿ ಪಟ್ಟಣದ ಜೋಡಕೆರೆ ಅಭಿವೃದ್ಧಿ ಮತ್ತು ಅಮೃತ ಯೋಜನೆಯಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳನ್ನು ಒಂದು ನಾಲಾ ಅದನ್ನು ಅಭಿವೃದ್ಧಿ ಪಡಿಸುವಂಥದ್ದು ಮತ್ತು ಜೋಡಕೆರೆ ಅಭಿವೃದ್ಧಿ ಮತ್ತು ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಅದು ಕರ್ನಾಟಕ ಕೆರೆ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ. ಅದರದ್ದು ಒಪ್ಪಿಗೆ ಬೇಕಾಗಿತ್ತು. ಅದು ನಿನ್ನೆಲ್ಲ ಮಣ್ಣಿನ ದಿವಸ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಚಿವ ಸಂಪುಟದಲ್ಲಿ ಅದಕ್ಕೆ ಆಡಳಿತಾತ್ಮಕ ಒಂದು ಅನುಮೋದನೆ ಬೇಕಾಗುತ್ತೆ. ಅಧಿಕಾರಿಗಳು ನಾಳೆ ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆ ಮಾಡಿಕೊಂಡು ಅಭಿವೃದ್ಧಿ ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣ ಮಾಡ್ತೀವಿ. ಅದಾದ ಮೇಲೆ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತೀವಿ. ಅದು 35 ಕೋಟಿ ರೂಪಾಯಿದು. ಮತ್ತು ಕುಡಿ ನೀರಿನ ಯೋಜನೆ ಈಗಾಗಲೇ ಪ್ರಗತಿಯಲ್ಲಿ ನಡೆದಿದೆ. ಸಿಟಿಯಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಲೈನ್ಗಳಿದೆ ಆ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ರೈಸಿಂಗ್ ಮೇನು ಕೂಡ ಕೆಲವೊಂದು ಎಲ್ಲೆಲ್ಲಿ ನಮ್ಮ ಜಮೀನು ಖಾಲಿ ಸಿಗ್ತದೆ, ಅನೇಕ ಕಡೆ ಕಬ್ಬು ಇರೋದ್ರಿಂದ ಕಬ್ಬು ಕಟಾವಾದಂಥ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ರೈಸಿಂಗ್ ಮೇನ್ ಪೈಪ್ಗಳನ್ನು ನಾವು ಹಾಕ್ತಾ ಇದ್ದೇವೆ. ನದಿ ಸ್ವಲ್ಪ ಕೆಳಗಿಳಿದ ಮೇಲೆ ಪಂಪೋಸದ ಕೆಲಸ ಪ್ರಾರಂಭ ಆಗುತ್ತೆ. ಇದು ಅಥಣಿ ಪಟ್ಟಣಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಇನ್ನು ಉಳಿದಿರ್ತಕ್ಕಂಥ ಒಂದು ಕೆರೆ ತುಂಬು ಯೋಜನೆ, ಏನು ಸುಮಾರು 9 ಕೆರೆಗಳು ತುಂಬತಕ್ಕಂಥ ಯೋಜನೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ 148 ಕೋಟಿ ರೂಪಾಯಿ ಅನುದಾನವನ್ನು ಪಡ್ಕೊಂಡು ಕಾಮಗಾರಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದಕ್ಕೆ ಜನವರಿ ತಿಂಗಳಲ್ಲಿ ಅದರದ್ದು ಉದ್ಘಾಟನೆ ಮಾಡಿ 9 ಕೆರೆಗಳಿಗೆ ಈ ವರ್ಷಕ್ಕೇ ನೀರು ತುಂಬುವಂಥ ಕೆಲಸವನ್ನು ನಾವು ಜನವರಿ ತಿಂಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ವಿಶೇಷ ಅನುದಾನದ ಬಗ್ಗೆ ಏನಾದರೂ ನಾನು ಈಗಾಗಲೇ ಸರ್ಕಾರದ ಗಮನವನ್ನು ಸೆಳೆದಿದ್ದೆ. ಹೈದರಾಬಾದ್ ಕರ್ನಾಟಕ ಅಂತ ಏನದು ಈಗ ಇವತ್ತಿಗೆ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ.
ಅದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸಿ ಸಮಾನಾಂತರ ಅಭಿವೃದ್ಧಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನು ಮಾಡಿಕೊಂಡು ಅಲ್ಲೊಂದು ಅಭಿವೃದ್ಧಿ ಮಂಡಳಿಯನ್ನು ಭಾಳ ದಿವಸದಿಂದಲೇ ಸ್ಥಾಪನೆ ಮಾಡಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತೇಳಿ ಅದಕ್ಕೆ ಒಬ್ಬರು ಶಾಸಕರು ಕೂಡ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಪ್ರತಿ ವರ್ಷ 3,000, 4,000, 5,000 ಕೋಟಿ ಅನುದಾನವನ್ನು ಕೊಡ್ತಾರೆ. ಅದೇ ಥರನಾಗಿ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಇದೆ, ಹಳೆ ಮುಂಬೈ ಪ್ರಾಂತ ಅಂತ ಹೇಳಿ ನಾವೇನು ಕರ್ಕೋತೀವಿ, 6 ಜಿಲ್ಲೆಗಳಿಗೆ ಒಂದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಅಲ್ಲೇನು ಮಾಡಿದ್ದಾರೆ. ಇಲ್ಲಿನೂ ಕೂಡ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಒಂದು ವರ್ಷಕ್ಕೆ ಪ್ರಾರಂಭದಲ್ಲಿ 1,000, 3,000 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟರೆ, ಇವತ್ತೇನು ದಕ್ಷಿಣ ಮತ್ತು ಉತ್ತರ ಅಂತಕ್ಕಂಥದ್ದು ಒಂದು ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ. ಈ ವ್ಯತ್ಯಾಸವನ್ನು ಸರಿದೂಗಿಸ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬರುವ ಅಧಿವೇಶನದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಕೆಲಸವನ್ನು ಈ ಭಾಗದ ಏನು ನಾವು ಹಳೆ ಮುಂಬೈ ಪ್ರಾಂತದ ಜಿಲ್ಲೆಗಳೇನಿದ್ದಾವೆ ಈ ಭಾಗದ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದ್ದೇನೆ. ಕಲ್ಯಾಣ ಕರ್ನಾಟಕ ಮಾದರಿಯಂತೆ ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು. ಪ್ರಾಧಿಕಾರಕ್ಕೆ 3,000 ಕೋಟಿ ವಿಶೇಷ ಅನುದಾನ ನೀಡಬೇಕು. ದಕ್ಷಿಣ ಉತ್ತರ ಕರ್ನಾಟಕ ವ್ಯತ್ಯಾಸ ಸರಿದೂಗಿಸಲು ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು. ಕಿತ್ತೂರು ಕರ್ನಾಟಕದ ಶಾಸಕರೆಲ್ಲರೂ ಸೇರಿ ಈ ಕುರಿತು ಸಭೆ ಮಾಡ್ತೇವೆ ಎಂದರು. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ರಾಯಬಾಗ್ ಪಟ್ಟಣದಲ್ಲಿ ಜನ ಅನ್ನಭಾಗ್ಯ ರೇಷನ್ ಪ್ರತಿ ತಿಂಗಳು ಪಡಿಬೇಕಾದ್ರೆ 30 ರೂಪಾಯಿ ಕೊಡಲೇಬೇಕು. ಇದು ರಾಯಬಾಗ್ ಪಟ್ಟಣದ ಒಂದು ಸೊಸೈಟಿಯ ಅಕ್ರಮ ದಂಧೆಯಾಗಿದೆ. ಏನ್ ಕಥೆ ಅಂತೀರಾ? ಈ ಸುದ್ದಿ ಒಮ್ಮೆ ನೋಡಿ. ಒಂದು ಕುಟುಂಬದ ರೇಷನ್ ಕೊಡೋಕೆ 30 ರೂಪಾಯಿ ಫಿಕ್ಸ್ ಕೊಡಲೇಬೇಕು. ರಾಯಬಾಗ್ ಪಟ್ಟಣದಲ್ಲಿ ಜನ ಅನ್ನಭಾಗ್ಯ ರೇಷನ್ ಪ್ರತಿ ತಿಂಗಳು ಪಡಿಬೇಕಾದ್ರೆ 30 ರೂಪಾಯಿ ಕೊಡಲೇಬೇಕು. ಇದು ರಾಯಬಾಗ್ ಪಟ್ಟಣದಲ್ಲಿರುವ ಪಾಪ್ಯುಲರ್ ಮಲ್ಟಿಪರ್ಪಸ್ ಕೋಆಪ್ ಸೊಸೈಟಿಯ ದಂಧೆ. ಇದೊಂದೇ ಅಲ್ಲ, ಪಟ್ಟಣದಲ್ಲಿ ಬರುವ ಹಳ್ಳಿಗಳಲ್ಲೂ ಕೂಡ ಇದೇ ದಂಧೆ ಇನ್ನೂ ಕೂಡ ಕೈಬಿಟ್ಟಿಲ್ಲ. ಖಡಕ್ ಸಂದೇಶವನ್ನು ರವಾನಿಸಿದ್ರೂ ಕೂಡ ಅನ್ನಭಾಗ್ಯ ರೇಷನ್ ಅಂಗಡಿಯ ಮಾಲೀಕರು ಯಾರಿಗೂ ಜಗ್ತಿಲ್ಲ. ಹಾಗಾದ್ರೆ ಅಮಾಯಕ ಜನರ ಬಳಿ ಹಣ ವಸೂಲಿ ಮಾಡಿ ಅನ್ನಭಾಗ್ಯ ರೇಷನ್ ಕೊಡಲೇಬೇಕಾ ಅನ್ನೋ ಹಾಗಾಗಿದೆ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಕಣ್ಣಿದ್ದು ಕುರುಡರಂತೆ ನಟನೆ ಮಾಡ್ತಿದ್ದಾರೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ ಅಂಗಡಿ ಮಾಲೀಕರು. ಕೊನೆಗೆ ಜನ ಬೇಸತ್ತು ಫಲಾನುಭವಿ ರೇಷನ್ ಬೇಡವೇ ಬೇಡ ಅನ್ನೋ ಹಂತಕ್ಕೆ ಸುಸ್ತಾಗಿದ್ದಾರೆ. ಇನ್ನು ಈ ಸೊಸೈಟಿ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಅನ್ನೋದನ್ನ ಕಾದು ನೋಡಬೇಕಿದೆ. ಉದಯ್ ಹೊಸ್ಮನಿ, KMM ಕನ್ನಡ, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜೀಪ್ನಲ್ಲಿ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗಿದ್ವು. ಈ ವೇಳೆ ಕೆಲವರು ಬಂದು ಗುಂಡು ಹಾರಿಸಿ ಹೋಗಿದ್ದಾರೆ. ಗಾಯಾಳು ಪ್ರಣೀತ್ ಕುಮಾರ್ ಹೇಳಿಕೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡಾಟ. ಪಾಗಲ್ ಪ್ರೇಮಿಯಿಂದ ಹೆಲ್ಮೆಟ್ ಹಾಗೂ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಮಹಂತೇಶ್ ನಗರದಲ್ಲಿ ಶೂಟಿಂಗ್ ಪ್ರಕರಣ ನಡೆದಿದೆ. ಮಾಡಮಾರುತಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲು ಮಾಡಿದ್ದೇವೆ. 2 ಕೇಸ್ನಲ್ಲಿ 3 ಆರೋಪಿಗಳನ್ನ ಬಂಧಿಸಿದ್ದೇವೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.